ಒಬ್ಬ M.Com ಆಗಿ ಬಂದಿರತಕ್ಕಂಥ ಹುಡುಗನ ಹತ್ರ ಬ್ಯಾಂಕ್ ಚಲನ್ ಕೊಟ್ಟರೆ ಅವನಿಗೆ ಫಿಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಚೆಕ್ ಬುಕ್ ಕೊಟ್ಟರೆ ಇದೇನು ಚೆಕ್ ಬುಕ್ ನೋಡೇ ಇಲ್ಲ ಅನ್ನೋ ಥರ ಆಡ್ತಾರೆ. ಇದು ಆಗೋದಿಲ್ಲ. ಈಗ ನೋಡಿ, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ನಮ್ಮಲ್ಲಿ ಏನಾಗ್ತದೆ, ಬೇಸಿಕ್ ಕಂಪ್ಯೂಟರ್ ಕಲಿಯೋದಿಲ್ಲ, ನಂತರ ಕಲಿಯೋದು. ಈ ರೀತಿಯ ವ್ಯವಸ್ಥೆ ಒಳ್ಳೆಯದಲ್ಲ. ಕೋರ್ಸ್ ಮಾಡುವಂಥದ್ದು ಈಗ ಫಸ್ಟ್ ಬೇಸಿಕ್ಸ್ ಮ್ಯಾಥ್ಸ್ ಕ್ಲಬ್, ನಂತರ ನವೋದಯ ಸೈನಿಕನಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು, ಮುಂದಿನ ಹಂತದಲ್ಲಿ ನವೋದಯ ಇದೆ, ಇದು NDA ಇದೆ, NDA CDS ಬರ್ತದೆ. NDA CDS ಆದಮೇಲೆ ಮತ್ತೆ ಈಗ 10th ನಂತರದ ಮಕ್ಕಳಿಗೆ ಸೈನ್ಯದ ತರಬೇತಿ, ಪೊಲೀಸ್ ಅಂದರೆ ಆರ್ಮ್ಡ್ ಫೋರ್ಸಸ್ಗೆ ಸಂಬಂಧಪಟ್ಟದ್ದು. ಅದರ ಜೊತೆಗೆ ಇಲ್ಲ ನಮಗೆ ಆರ್ಮ್ಡ್ ಫೋರ್ಸಸ್ ಬೇಡ ಅಂತ ಹೇಳಿದರೆ ಅವರಿಗೆ ಅಡ್ಮಿನಿಸ್ಟ್ರೇಷನ್, ಕ್ಲರಿಕಲ್ ವೇಕೆನ್ಸಿ, FD SDA ಇಂದ ಹಿಡಿದು ಅಪ್ ಟು KS ವರೆಗಿತ್ತು ತರಬೇತಿ ಬರುವಂಥದ್ದು. ಒಬ್ಬ ಆರ್ಮಿಂದ ರಿಟೈರ್ಡ್ ಆಗಿ ಬರುವಾಗ ತೆರೆದ ಜಿಪ್ಪಿನಲ್ಲಿ 4 ಕಿಲೋಮೀಟ್ರ್ ನಾವು ಎಂತ ಮಾಡ್ತೇವೆ, ಅವರನ್ನು ಅಭಿನಂದನೆ ಮಾಡ್ತೇವೆ, ಸರಿ. ಆದರೆ ಆ ಒಂದು ಕಾರ್ಯಕ್ರಮವನ್ನೇ ನಾವು ಆರ್ಮಿಗೆ ಸೇರಲಿಕ್ಕೆ ಪ್ರೇರೇಪಣೆ ಮಾಡುವಂಥ ಕಾರ್ಯಕ್ರಮಗಳಾಗಬೇಕು ಅಂತೇಳಿ ನಮ್ಮ ಸಂಸ್ಥೆ ನಮಗೆ ಕೌನ್ಸಿಲಿಂಗ್ ಪುತ್ತೂರಿನಲ್ಲಿ ಎನಿ ಟೈಮ್ ನಿಮಗೆ ಬಾಗಿಲು ಓಪನ್ ಇರುತ್ತೆ. 365 ದಿನ ಕೂಡ ನಮಗೆ ರಜೆ ಕೂಡ ಇಲ್ಲ. ವೀಕ್ಷಕರೇ ನಮಸ್ತೆ. ಇದು ಸ್ಪರ್ಧಾತ್ಮಕವಾದಂಥ ಜಗತ್ತು, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾಲ ಕೂಡ. ನಾವು ಇವತ್ತು ಇರುವಂಥದ್ದು ವಿದ್ಯಾಮಾತಾ ಅಕಾಡೆಮಿಯಲ್ಲಿ, ಪಕ್ಕದ ಪುತ್ತೂರಿನಲ್ಲಿ ಸುಮಾರು 9 ವರ್ಷಗಳಿಂದ, ಸುಳ್ಯದಲ್ಲಿ 3 ವರ್ಷಗಳಿಂದ ಕಾರ್ಯಪ್ರವಹಿಸ್ತಾ ಇರುವಂಥ ಒಂದು ಮಹತ್ತಾದ ಒಂದು ಸಂಸ್ಥೆ, ವಿದ್ಯಾಸಂಸ್ಥೆ. ವಿಶೇಷವಾಗಿ ಕೌಶಲ್ಯ ಆಧಾರಿತವಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಿರ್ವಹಿಸುವ ರೀತಿಯನ್ನು ಹೇಳಿಕೊಡುವಂಥ ಒಂದು ವಿಶೇಷ ಸಂಸ್ಥೆ. ಈ ಒಂದು ಸಂಸ್ಥೆ ಆರಂಭಗೊಂಡ ಬಳಿಕ ಪುತ್ತೂರು ಮತ್ತು ಸುಳ್ಯದಲ್ಲಿ ಈ ಭಾಗದ ಅನೇಕ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳ ಭಾಗ್ಯದ ಬಾಗಿಲು ತೆರೆದಿದೆ. ಈ ಭಾಗ್ಯದ ಬಾಗಿಲನ್ನು ತೆರೆಯಲು ಕಾರಣರಾದವರು ಭಾಗ್ಯಶ್ರೀಗಳು, ಪುತ್ತೂರಿನವರು. ಸುಳ್ಯದಲ್ಲೂ ಕೂಡ ಕಳೆದ 3 ವರ್ಷಗಳಿಂದ ಈ ಒಂದು ಇಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಪೂರಕವಾದ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಏನೆಲ್ಲ ತರಬೇತಿ ಇದೆ ಮತ್ತು ವಿಶೇಷವಾಗಿ ಇಲ್ಲಿಯ ಬೇರೆ ಯಾವ ಶಿಬಿರಗಳು ಕೂಡ ನಡೀತದೆ, ಯಾವ ರೀತಿ ಅವರ ಕಾನ್ಸೆಪ್ಟ್ ಏನು, ಅವರ ಉದ್ದೇಶ ಏನು, ಎಲ್ಲವನ್ನ ಕೇಳೋಣ. ಅದಕ್ಕಾಗಿ ವಿದ್ಯಾಮಾತಾ ಅಕಾಡೆಮಿಗೆ ಬಂದಿದ್ದೇವೆ. ನೀವು ನೋಡಿ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಭಾಗ್ಯಶ್ರೀಗಳು, ವಿದ್ಯಾಮಾತಾ ಅಕಾಡೆಮಿಯ ಸಂಸ್ಥಾಪಕರು, ಅದರ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ವಿಶೇಷವಾಗಿ ನಮ್ಮ ಈ ಭಾಗ ಒಂದು ಶಿಕ್ಷಣ ಕಾಶಿ ಅಂತ ಹೇಳುವಂಥದ್ದು, ಎಜುಕೇಷನ್ಗೆ ತುಂಬ ಸಪೋರ್ಟ್ ಮಾಡುವಂಥದ್ದು. ಆದರೆ ಅನೇಕ ಸಂದರ್ಭದಲ್ಲಿ ಕೌಶಲ್ಯ ಆಧಾರಿತವಾದಂತಹ ಶಿಕ್ಷಣ ಪದ್ಧತಿ ನಮ್ಮಿಂದ ಮರೆಯಾಗಿದೆ. ಹಾಗಾಗಿ ಎಲ್ಲವೂ ಒಂದೇ ದೃಷ್ಟಿಕೋನದಲ್ಲಿರುವಂಥದ್ದು. ಆದರೆ ಒಂದು ವಿಶೇಷವಾಗಿ ಪುತ್ತೂರು ಮತ್ತು ಭಾಗದಲ್ಲಿ ಈ ಒಂದು ತರಗತಿಯನ್ನು ಮಾಡುವ ಮೂಲಕ ಒಂದು ಕ್ರಾಂತಿಯನ್ನು ಮಾಡಿದ್ದೀರಿ. ಅದಕ್ಕಾಗಿ ಆರಂಭದಲ್ಲಿ ಅಭಿನಂದನೆಗಳು. ಆರಂಭ ಮಾಡುವಾಗ ಏನು ಕಾನ್ಸೆಪ್ಟ್ ಇತ್ತು ಸರ್ ನಮ್ಮಲ್ಲಿ? ನೋಡಿ, ನನ್ನ ಫಸ್ಟ್ ಇದು ಈ ಕನಸಿಲ್ಲಿಂದ ಅಂತ ನಾನು ಹೇಳಬೇಕಾಗತ್ತೆ. ನಾನು ಆ್ಯಕ್ಚುಲಿ 7ನೇ ತರಗತಿಯಿಂದನೂ ನನ್ನ ಹತ್ರ ಯಾರಾದರೂ ಕೇಳಿದರೆ ಏನಾಗಬೇಕು ಹೇಳಿದರೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮ್ ಆಗಿತ್ತು. ಈಗಿನ ಪರಿಸ್ಥಿತಿ ಏನಿದೆ, ನಾನು ಕೂಡ ಪುತ್ತೂರು ತಾಲೂಕಿನ ಕೆಯೂರು ಮಾಡವನವನು. ಅದರಿಂದ ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಏನಿಲ್ಲ, ಒಂದೇ ರೀತಿಯಾದಂಥ ಮೈಂಡ್ ಸೆಟ್ ಇತ್ತು. ನಂತರ ನಾನು 2 ಅಟೆಂಪ್ಟ್ ಮಾಡಿದೆ, ಕೇವಲ ಒಂದು 2 ಮಾರ್ಕಲ್ಲಿ ನಂದು ಹೋಯಿತು. ಆದರೂ ಕೂಡ ಒಟ್ಟು ಹೇಗಿತ್ತಂದರೆ ಅರ್ಜಿ ಹಾಕೋದು, ಹೋಗಿ ಬರೆದುಬಿಟ್ಟು ಬರೋದು, ಯಾವುದೇ ರೀತಿಯಾದಂಥ ಪೂರ್ವ ತಯಾರಿ ಆಗಲಿ ಏನೂ ಇರಲಿಲ್ಲ. ಅದರ ನಂತರ ಏನಾಯ್ತು ಅಂತ ಹೇಳಿದರೆ, ನಾನು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಇದ್ದುಕೊಂಡು ಇರೋಂಥ ಸಂದರ್ಭದಲ್ಲಿ ನನಗೆ ಜಯ ಕರ್ನಾಟಕ ಸಂಘಟನೆಯಲ್ಲಿ ಒಂದು 6-7 ವರ್ಷ ಕೆಲಸ ಮಾಡಿದೆ. ಆಗ ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ನನ್ನನ್ನು ಒಂದು ಸಮಾನ ಶಿಕ್ಷಣ ನೀತಿಯ ಒಂದು ಯೋಜನೆ ಜಾರಿ ಬಿಡಬೇಕು ಅಂತ ಹೇಳಿ ಡಾಕ್ಟರ್ ನಿರಂಜನ ಆರಾಧ್ಯವರ ನೇತೃತ್ವದಲ್ಲಿ ನಮ್ಮ ಸಂಘಟನೆಯ ಮೂಲಕವಾಗಿ ಒಂದು ರಥಯಾತ್ರೆ ಇತ್ತು. ಹಾವೇರಿಯಿಂದ ಬೀದರ್ ತನಕ ನನ್ನ 18 ಜಿಲ್ಲೆಗಳ ವೀಕ್ಷಕನಾಗಿ ನೇಮಕ ಮಾಡಿದ್ದು. 2 ವರ್ಷ ಆ ವಿಷಯದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನನಗೆ ಭಾರಿ ಆಶ್ಚರ್ಯ ಆಗಿದ್ದೇನಂತ ಹೇಳಿದ್ರೆ, ಉದಾಹರಣೆಗೆ ನನಗೆ ಇವತ್ತು ನೆನಪಿದೆ, ಯಾದಗಿರಿಯ ಯಾವುದೋ ಒಂದು ಹಳ್ಳಿಗೆ ಹೋಗ್ತೇವೆ, ಅಲ್ಲಿ 11 ವರ್ಷ ಮಳೆ ಬರದೇ ಇರ್ತಕ್ಕಂಥ ಒಂದು ಹಳ್ಳಿ ಅದು. ಅಂದರೆ ವ್ಯವಸ್ಥೆ ಹೇಗಿರ್ಬೋದು ಆಲೋಚನೆ ಮಾಡಿ. ನಾವು 11 ದಿವಸ ಲೇಟಾದರೆ ಟೆನ್ಷನ್ ಮಾಡ್ತೇವೆ. ಅಂಥ ಒಂದು ಗ್ರಾಮದಲ್ಲಿ ನೀವು ಹೋದರೆ ಪ್ರತಿ 1-2 ಮನೆಗೊಬ್ಬ ಸೈನಿಕ, ಪೊಲೀಸ್ನವರು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಅವ್ರನ್ನ ಕಂಡೆ ನಾನು.
ಇದು ಇಡೀ 18 ಜಿಲ್ಲೆಗಳಾದ್ಯಂತ ನಾವು ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಕಂಡುಕೊಂಡ ಸತ್ಯ. ನನಗೆ ಒಂದು ಯಾಕೆ ಅಂತ ಹೇಳಿದ್ರೆ ನನ್ನ ಹಳೆಯ ದಿನಗಳು ನೆನಪಾಯಿತು. ನಾವು ಯಾಕೆ ಇದನ್ನು ಅಚೀವ್ ಮಾಡ್ತಾ ಇಲ್ಲ? ನಮ್ಮಲ್ಲಿ ಒಳ್ಳೆ ರ್ಯಾಂಕ್ ಉಂಟು, ಮಾರ್ಕ್ಸ್ ಉಂಟು, ಯಾವಾಗಲೂ ಉಡುಪಿ ದಕ್ಷಿಣ ಕನ್ನಡ ಟಾಪರ್ ಹೊಮ್ತದೆ. ಆದರೆ ಸರ್ಕಾರಿ ಉದ್ಯೋಗಕ್ಕೆ ಯಾಕೆ ಮನಸ್ಸು ಮಾಡೋದಿಲ್ಲ ಅನ್ನುವಂಥದ್ದು. ಎರಡನೇ ಒಂದು ಹಂತ ಆಗಿದ್ದು, ನಾನು ಪ್ಲೇಸ್ಮೆಂಟ್ ಆಫೀಸನ್ನು ವಿಜಯನಗರದಲ್ಲಿ ಪ್ಲೇಸ್ಮೆಂಟ್ ಆಫೀಸ್ ಇತ್ತು. ಅಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅದು ಪ್ರೈವೇಟ್ ಪ್ಲೇಸ್ಮೆಂಟಿಗೆ ಸಂಬಂಧಪಟ್ಟದ್ದು. ನಿಮಗೆ ಗೊತ್ತಿರ್ಬೋದು, 2017ರಲ್ಲಿ ಪುತ್ತೂರಲ್ಲಿ ಉದ್ಯೋಗ ಮೇಳ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಕನೆಕ್ಟಿವಿಟಿ ಸೆಂಟರ್ಗಳನ್ನು ಮಾಡಿದ್ವಿ, ಪುತ್ತೂರು ಮತ್ತು ಬೆಂಗಳೂರಲ್ಲಿ. ಅಲ್ಲಿ ಕೂಡ ಅಷ್ಟೇ, ಸೌತ್ ಕೆನಡಾದ ಮಕ್ಕಳು ಬಂದರೆ ಒಂದು ಸ್ವಾರ್ಥ ಇರ್ತದಲ್ಲ ಒಳಗಿಂದ, ನಮ್ಮ ಊರಿನವ್ರ ಮಕ್ಕಳು ಅಂತೇಳಿ ಮೆಲ್ಲ HR ಗಳಿಗೆ ಹೇಳ್ತಾ ಇದ್ವಿ, ನಮ್ಮ ಊರಿನವ್ರು ಮರೆ ತಗೊಳ್ಳಿ ಅಂತ. ಇವರು ರ್ಯಾಂಕ್ ಮಾರ್ಕ್ಸ್ ಅಂತೇಳಿ ಆ ಡೋರ್ ತನಕ ತುಂಬ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಬರ್ತಾರೆ, ನನಗೆ ಅಷ್ಟು ಮಾರ್ಕ್ಸ್ ಉಂಟು, ಇಷ್ಟು ಮಾರ್ಕ್ ಉಂಟು. ಚೇಂಬರ್ ಒಳಗಡೆ ಹೋಗಿ HR ಚೇಂಬರ್ ಒಳಗಡೆ ಹೋದ ತಕ್ಷಣ ಮಾತು ಬಂತು ಅಂತ ಹೇಳಿದರೆ ಕೌಶಲ್ಯತೆ ಇಲ್ಲ, ಅದ್ರ ಬಗ್ಗೆ ಅವರಿಗೆ ಸ್ಕಿಲ್ ಬಗ್ಗೆ ನಾಲೆಡ್ಜ್ ಇಲ್ಲ. ಈಗ M.Com ಆಗಿ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಸರ್, ಒಬ್ಬ M.Com ಆಗಿ ಬಂದಿರತಕ್ಕಂಥ ಹುಡುಗನ ಹತ್ರ ಬ್ಯಾಂಕ್ ಚಲನ್ ಕೊಟ್ಟರೆ ಅವನಿಗೆ ಫಿಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಚೆಕ್ ಬುಕ್ ಕೊಟ್ಟರೆ ಇದೇನು ಚೆಕ್ ಬುಕ್ ನೋಡೇ ಇಲ್ಲ ಅನ್ನೋ ಥರ ಆಡ್ತಾರೆ. ಇದು ಆಗೋದಿಲ್ಲ, ಯಾಕಂದರೆ ಎಲ್ಲದರಲ್ಲಿ ಕೂಡ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ಕಂಪ್ಲೀಟ್ಲಿ ಓನ್ ಬಿಸ್ನೆಸ್ ಮಾಡೋದಿದ್ರು ಕೂಡ ಸರ್, ಈಗ ಒಬ್ಬ ಹೋಟೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ನಾಳೆ ಹೋಗಿ ಹೋಟೆಲ್ ಮಾಡ್ತಾನೆ ಅಂದರೆ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಎಲ್ಲದಕ್ಕೂ ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ಎಲ್ಲ ನಮ್ಮದು ಏನಾಗಿದೆ ಅಂತ ಹೇಳಿದರೆ ರ್ಯಾಂಕು ಮಾರ್ಕ್ಸು ನಥಿಂಗ್. ಅದನ್ನು ಹೊರಗಡೆ ಆಲೋಚನೆ ಮಾಡೋದಿಲ್ಲ. ನೀವು ಮಕ್ಕಳ ಹತ್ರ ಅಥವಾ ಪೋಷಕರ ಹತ್ರ ಡಿಗ್ರಿ ಮುಗಿಲ್ಲ ಆಮೇಲೆ ನೋಡುವ ಅಂತ ಹೇಳಿದರೆ ಯಾವುದೇ ರೀತಿಯಾದಂಥ ಕೌಶಲ್ಯತೆಯನ್ನು ಪಡಿಬೇಕು ಅಥವಾ ಸರ್ಕಾರಿ ಉದ್ಯೋಗ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿದಾಗ ಮತ್ತೆ ಅವ್ರಿಗೆ ಮಾಡಲಿಕ್ಕೆ ಆಗಲ್ಲ. ಸಾಮಾನ್ಯ ವರ್ಗದವರಾಗಿದ್ದರೆ ಏನಾಗ್ತದೆ, ದುಡಿಯುವ ಅನಿವಾರ್ಯತೆ ಬರ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆಫ್ಟರ್ SSC ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಹೌದು, ಅಲ್ಲಲ್ಲ, ನಾವು ಎಲ್ಲಿವರೆಗೆ ಮಾಡಿದ್ವಿ ಅಂದರೆ 7 ವರ್ಷದ ಮಗುವಿಂದ ಶುರು ಮಾಡ್ತೇವೆ. 7 ವರ್ಷದ ಮಗುವಿಂದ ಈಗ ನೋಡಿ, ವಿದ್ಯಾಮಟ್ಟದ ಇಡೀ ಕಾನ್ಸೆಪ್ಟ್ ಇರುವಂಥದ್ದು ನಮ್ಮಲ್ಲಿ ಟ್ಯೂಷನ್ ಕೊಡ್ತೇವೆ. ಈಗ ಒಂದು ಮಗುಗೆ ಮ್ಯಾಥ್ಸ್ ಇದು ಪ್ರಾಬ್ಲಮ್, ನಾವೆಂತ ಮಾಡ್ತೇವೆ, ಟ್ಯೂಷನ್ ಕೊಡ್ತೇವೆ. 7ನೇ ಕ್ಲಾಸ್ಗೆ ಟ್ಯೂಷನ್, 8ನೇ ಕ್ಲಾಸ್ಗೆ ಟ್ಯೂಷನ್, 9ನೇ ಕ್ಲಾಸ್. ಬಟ್ ಅದು ಕುತ್ತಿಗೆ ಬರೋದು ಯಾವಾಗ ಅಂತ ಹೇಳಿದ್ರೆ ಈ PUC ಬಂದಾಗ ಕಾಂಪಿಟೇಟಿವ್, ಇದು JNET ಇರ್ಬೋದು, ಅದು ಯಾವುದೋ ಒಂದು ಕಾಂಪಿಟೇಟಿವ್ ಬರೀತಾರೆ, NDA ಬರೀತಾರೆ ಅಂತ. ಇವರಿಗೆ ಅದ್ರ ಗಂಧಗಾಲಿ ಗೊತ್ತಿರೋದಿಲ್ಲ. ಅಕಾಡೆಮಿಕ್ ಸಿಸ್ಟಮ್ ಇರುವಂಥದ್ದು ಪಾಸ್ ಮಾಡಲಿಕ್ಕೆ ಪೂರಕವಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿರುವಂಥದ್ದು ಉಲ್ಟಾ ಇರ್ತದೆ ಅಂತ ಹೇಳಿದರೆ ಅದರಲ್ಲಿ ಅವರನ್ನು ಸೋಸುವಂಥ ವಿಷಯವೇ ಇರುವಂಥದ್ದು. ಸೊ ಇದಕ್ಕೆ ಅವರು ಒಗ್ಗಿಕೊಳ್ಳಿಕ್ಕೆ ಧೈರ್ಯ ಮಾಡೋದಿಲ್ಲ ನಮ್ಮವರು. ಈಗ ನೋಡಿ, ರ್ಯಾಂಕ್ ಮಾರ್ಕ್ಸನ್ನು ಹೋಲಿಸಿದರೆ ಈಗ JNET ಇರ್ಬೋದು ಅಥವಾ IAS ಇರ್ಬೋದು ಅಥವಾ ಪೊಲೀಸ್ ಆರ್ಮಿ ಇರ್ಬೋದು, ಟಾಪರಾಗಿ ನಾವೇ ಇರಬೇಕಿತ್ತು. ನಾವು ಯಾಕೆ ಬರೋದಿಲ್ಲ? ಎಲ್ಲ ಹುದ್ದೆಗಳು ನಮಗೆ ಸಿಗಬೇಕಿತ್ತು, ಯಾಕೆ ಸಿಗೋದಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಒದ್ದಾಟ ಬೇಕಾಗಿರಲಿಲ್ಲ. ಈ ನಿಟ್ಟಿನಲ್ಲಿ ಈಗ 7 ವರ್ಷದಿಂದ 15 ವರ್ಷದ ತನಕದ ಮಕ್ಕಳಿಗೆ ಫಸ್ಟ್ ಸ್ಟೆಪ್ನಲ್ಲಿ ನಮ್ಮ ಮ್ಯಾಥ್ಸ್ ಕ್ಲಬ್ ಅಂತ ಇದೆ. ಸೊಲ್ಯೂಷನ್ ಮ್ಯಾಥ್ಸ್ ಅನ್ನೋದನ್ನು ನೀನು ಮ್ಯಾಥ್ಸ್ ಅಂತೇಳಿ ಕಷ್ಟ ಅಂತೇಳಿ ಪೋಷಕರು ಮನೆಯಲ್ಲಿ ಕೂತ್ಕೊಂಡು ಹೇಳೋದಲ್ಲ, ಅದಕ್ಕೆ ಅದೊಂದು ಗೇಮ್ ಥರ ಅವರನ್ನು ಮಾಡಿಬಿಡಬೇಕು. ಆಗೇನಾಗ್ತದೆ, ಮ್ಯಾಥ್ಸ್ ದೊಡ್ಡ ವಿಷಯವೇ ಅದು. ಇಂಗ್ಲೀಷ್ ಏನಾಗ್ತದೆ, ಈಗ ನಾವು ಕಲಿಸೋದು ಬರೀ ಗ್ರಾಮರ್ ಕಲಿಸ್ತೇವೆ. ಸ್ಪೋಕನ್ ಇಂಗ್ಲೀಷ್ ಅಂದರೆ ಏನು, ಸ್ಕಿಲ್ ಅಂತ ಹೇಳಿದರೆ ಮಾತಾಡಲಿಕ್ಕೆ ಕಲಿಸುವಂಥ ಒಂದು ಕೌಶಲ್ಯತೆ, ಎಂಜಾಯ್ ಮಾಡ್ಕೊಂಡು ಮಾಡುವಂಥದ್ದು. ಈ ರೀತಿಯಾಗಿ ಈಗ ನೋಡಿ, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆದವರಿಗೆ ನಮ್ಮಲ್ಲಿ ಏನಾಗ್ತದೆ, ಬೇಸಿಕ್ ಕಂಪ್ಯೂಟರ್ ಕಲಿಯೋದಿಲ್ಲ, ನಂತರ ಕಲಿಯೋದು. ಈ ರೀತಿಯ ವ್ಯವಸ್ಥೆ ಒಳ್ಳೆಯದಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಕಲಿಯೋದು ಉದ್ಯೋಗಕ್ಕೋಸ್ಕರ ಅಲ್ವಾ. ಮತ್ತೊಂದು ನೋಡಿ, ಸುಳ್ಯ ಭಾಗದಲ್ಲಿ ಇದು ಪ್ರಸ್ತುತತೆ ಯಾಕಿದೆ ಅಂತ ಹೇಳಿದರೆ ಸರ್, ಒಂದು ಕಾಲದಲ್ಲಿ ಅಂದರೆ ಕಳೆದ ಒಂದು 2 ವರ್ಷದಿಂದ ಈಚೆಗೆ ಏನಿತ್ತು, ಅಡಿಕೆಯನ್ನೇ ನಂಬಿಕೊಂಡಂಥ ಜೀವನ ನಮ್ಮದು. ಏನು ತೊಂದರೆ ಇಲ್ಲ, ಸ್ವಲ್ಪ ಇಳುವರಿ ಕಮ್ಮಿ ಆದರೂ ರೇಟ್ ಜಾಸ್ತಿ ಆಗ್ತದೆ, ಅದರಿಂದ ತೊಂದರೆ ಇಲ್ಲ. ಈಗ ಅಡಿಕೆ ಇಲ್ಲ. ಈಗ ನೋಡಿ, ನಮ್ಮಲ್ಲಿ ಒಂದು 13 ಜನ ಸಾಧಾರಣ ಕೊಯ್ನಾಡು, ಮದೆನಾಡು ಇದು ಹಿಡಿದು ನಿಮ್ಮ ಈ ಸಂಪಾಜೆ ವಲಯದ ಭಾಗದ ಮಕ್ಕಳನ್ನು ಕೌನ್ಸಿಲಿಂಗ್, ಯಾಕಂದರೆ ನಾನೇ ಪ್ರತಿ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡೋದ್ರಿಂದ ನನಗೆಲ್ಲ ಆ ಮಕ್ಕಳ ವಿಷಯ ಗೊತ್ತಿರ್ತದೆ. ಅವ್ರು ಕೆಲವರು ಹೇಳ್ತಾರೆ, ನಾವೀಗ ಸರ್ ನಾವು ಮಡಿಕೇರಿಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ, 1,000 ಅಡಿಕೆ ಮಾರಿದ್ದವನು ಕೆಲಸಕ್ಕೆ ಹೋಗಂದು. ನಾನು ಹೇಳೋದು ಸೊಲ್ಯೂಷನ್ ಅದಲ್ಲ. ಕೆಲಸಕ್ಕೆ ಅಪ್ಪ ಅಮ್ಮ ಇವತ್ತು ಹೋಗ್ಬೋದು, ಅದು ಸೊಲ್ಯೂಷನ್ ಆಗೋದಿಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾಡ್ತೀರಿ, ಪರಿಹಾರ ಬೇಕಲ್ಲ ಸರ್. ಪರಿಹಾರ ಇರುವಂಥದ್ದೇನು, ಬೇರೆ ವಿಷಯಗಳಲ್ಲಿ, ಈಗಿರುವಂಥ ವಿಷಯಗಳಲ್ಲಿ ಸರ್ಕಾರಿ ಉದ್ಯೋಗ ಇರ್ಬೋದು, ಒಬ್ಬ ಮನೆಯಿಂದ ಒಬ್ಬ ಆರ್ಮಿಗೆ ಹೋದ, ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಅಂತ ಹೇಳಿದರೆ ಒಂದು ಇಡೀ ಫ್ಯಾಮಿಲಿ ಅದರಿಂದ ಅವರಿಗೆ ಒಂದು ಪ್ರೊಟೆಕ್ಷನ್ ಬರ್ತದೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕೌಶಲ್ಯ ಆಧಾರಿತವಾಗಿ ನಮ್ಮ SI ಆಗಬೇಕು ಅಂತ ನೀವು ಅಂದ್ಕೊಂಡ್ರಿ, ಆದರೆ SI ಆಗಲಿಲ್ಲ. ಆದರೆ SIಗಳನ್ನು ತಯಾರು ಮಾಡಿ ಆಯ್ತು. ಉದಾಹರಣೆ ಕೂಡ ಇದೆ ಅಲ್ವಾ? ಹೇಗೆ ರೆಸ್ಪಾನ್ಸ್ ಹೇಗಿದೆ?
ಇಲ್ಲ, ಅದಕ್ಕಿಂತ ಮೊದಲು ಏನೆಲ್ಲ ನೀವು ಕೋರ್ಸನ್ನು ಮಾಡ್ತಾ ಇದ್ದೀರಿ? ಕೋರ್ಸ್ ಮಾಡುವಂಥದ್ದು ಈಗ ಫಸ್ಟ್ ಬೇಸಿಕ್ಸ್ ಮ್ಯಾಥ್ಸ್ ಕ್ಲಬ್, ನಂತರ ನವೋದಯ ಸೈನಿಕನಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು, ಮುಂದಿನ ಹಂತದಲ್ಲಿ ನವೋದಯ ಇದೆ, ಇದು NDA ಇದೆ, NDA CDS ಬರ್ತದೆ. NDA CDS ಆದಮೇಲೆ ಮತ್ತೆ ಈಗ 10th ನಂತರದ ಮಕ್ಕಳಿಗೆ ಸೈನ್ಯದ ತರಬೇತಿ, ಪೊಲೀಸ್ ಅಂದರೆ ಆರ್ಮ್ಡ್ ಫೋರ್ಸಸ್ಗೆ ಸಂಬಂಧಪಟ್ಟದ್ದು. ಅದರ ಜೊತೆಗೆ ಇಲ್ಲ ನಮಗೆ ಆರ್ಮ್ಡ್ ಫೋರ್ಸಸ್ ಬೇಡ ಅಂತ ಹೇಳಿದರೆ ಅವರಿಗೆ ಅಡ್ಮಿನಿಸ್ಟ್ರೇಷನ್, ಕ್ಲರಿಕಲ್ ವೇಕೆನ್ಸಿ, FD SDA ಇಂದ ಹಿಡಿದು ಅಪ್ ಟು KS ವರೆಗಿದ್ದು ತರಬೇತಿ ಬರುವಂಥದ್ದು. ಇವರು ಎಜುಕೇಷನ್ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಬೇರೆ ಕಾಲೇಜಿನಲ್ಲಿ ಕಲ್ತ್ಕೊಂಡು ಕೂಡ ಅದನ್ನು ಮಾಡ್ಬೋದು. ಇಲ್ಲದಿದ್ದರೆ ಮನೆ ವ್ಯವಸ್ಥೆ ಸರಿ ಇಲ್ಲ ಅಂತಿದ್ರೆ ನಾನು ಹೇಳುವಂಥದ್ದು ಈಗ ಈಗ ಕಲಿಕೆ ಜೊತೆ ಗಳಿಕೆ ಅಂತ ಒಂದು ಯೋಜನೆ ಬಂದಿದೆ. ಇದರಲ್ಲಿ ಈ ವರ್ಷ ನಾವು 50 ಮಕ್ಕಳಿಗೆ CSR ಫಂಡಲ್ಲಿ ಅದನ್ನು ಇದು ಮಾಡಿಕೊಂಡು ಒಂದು 40,000 ರೂಪಾಯಿ ಅಷ್ಟು ಅವರಿಗೆ CSR ಕೊಟ್ಟು ಕನಿಷ್ಠ ಒಂದು ಗೌರವಧನದಲ್ಲಿ ನಡೆಸುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ಒಂದು ಮಗು ಈಗ ಏನಾಗ್ತದೆ, PUC ನಂತರ PUC ಕಳೆದು ಬಂದ ತಕ್ಷಣವೇ ಅವರಿಗೆ ಕರೆಸ್ಪಾಂಡಿಂಗ್ ಡಿಗ್ರಿ ಮಾಡ್ಬೋದು. ಈಗ ನಮ್ಮಲ್ಲಿ ಬಹುತೇಕ ತಲೆಯಲ್ಲಿ ಎಂತಿದೆ, ರೆಗ್ಯುಲರ್ ಡಿಗ್ರಿ ಹೋದರೆ ಮಾತ್ರ ವ್ಯಾಲ್ಯೂ, ಕರೆಸ್ಪಾಂಡಿಂಗ್ ಡಿಗ್ರಿ ಹೋದ್ರೆ ಇಲ್ಲ ಸರ್. ನೀವೊಂದು ಯಾವುದೇ ಒಂದು ಉದ್ಯೋಗ, ಈಗ ನೀವೇ ಒಂದು ಇಂಟರ್ವ್ಯೂ ತೊಗೊಳ್ತೀರಿ ನಿಮ್ಮ ಆಫೀಸಿಗೆ ಅಂತ ಹೇಳಿ, ನೀವು ಕರೆಸ್ಪಾಂಡಿಂಗ್ ಡಿಗ್ರಿಯ ಯಾವ ಕಾಲೇಜು ಯಾವ ಮೀಡಿಯಂ ನಥಿಂಗ್ ಅಲ್ವಾ ಸರ್. ಈಗ ನಮಗೆ ಬೇಕಾಗಿರುವಂಥ ಉದ್ಯೋಗ ಕೌಶಲ್ಯತೆ ಅಲ್ವಾ. ಸೊ ಆ ಒಂದು ಇದು ನಾಲೆಜ್ ನಮ್ಮ ಪೋಷಕರಿಗೆ ಇನ್ನೂ ತಲೆಗೆ ಹೋಗಲಿಲ್ಲ ಅನ್ನೋದು ದುರಂತ. ಸುಳ್ಯದ ವ್ಯವಸ್ಥೆಗೆ ಹೋಲಿಸಿದರೆ ನಿಮಗೆ ಬೇಜಾರಾಗ್ಬೋದು. ಇಡೀ ದಕ್ಷಿಣ ಕನ್ನಡ ವ್ಯವಸ್ಥೆ ಅಂತಲ್ಲ, ನಮ್ಮ ಕಾಸರಗೋಡು ಭಾಗ ಇರ್ಬೋದು, ನಮ್ಮಲ್ಲಿ ಬೇರೆ ಬೇರೆ ಈಗ ಹಾಸನ, ಬೆಂಗಳೂರು ಮಕ್ಕಳೆಲ್ಲ ನಮ್ಮ ಪುತ್ತೂರಿನಲ್ಲಿ ಇದು ಮಾಡ್ತಾ ಇದ್ದಾರೆ. ಸುಳ್ಯಕ್ಕೆ ಹೋಲಿಸಿದರೆ ನೋಡಿ, ಆರ್ಮ್ಡ್ ಫೋರ್ಸಸ್ ಅನ್ನು ತಗೊಳ್ಳಿ, ಅತ್ಯಂತ ಫಿಸಿಕಲ್ ಫಿಟ್ನೆಸ್ ಇರುವಂತಹ ಯುವಕರು ಇದ್ದಾರೆ, ಯುವತಿಯರಿದ್ದಾರೆ ಈ ಭಾಗದಲ್ಲಿ. ಯಾಕಂದರೆ ನಡ್ಕೊಂಡು ಹೋಗ್ತಾರೆ, ಮತ್ತು ಅವರು ಕೃಷಿಯಲ್ಲಿ ಕೂಡ ಪಾಲ್ಗೊಳ್ಳುವಂಥ ಮಕ್ಕಳಿದ್ದಾರೆ, ಒಳ್ಳೆ ಫಿಟ್ನೆಸ್ ಇರ್ತದೆ. ಆ ಫಿಟ್ನೆಸ್ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಅದೇ ಹಗ್ಗ ಎಳೆಯುವುದು ಸ್ಪರ್ಧೆ ಅಥವಾ ಮಾಡಲಿ, ಸಾಂಸ್ಕೃತಿಕವಾಗಿ ಮಾಡೋದು ತಪ್ಪು ಅಂತಲ್ಲ. ಒಳ್ಳೊಳ್ಳೆಯ ಅಥ್ಲೆಟಿಕ್ಸ್ ಇದ್ದಾರೆ, ಅವರದು ಪ್ರತಿಭೆ ಕೇವಲ ಮನೆಯ ಶೋಕೇಸ್ನಲ್ಲಿರೋ ಕಪ್ಪಿಗೆ ಸೀಮಿತ ಅಷ್ಟೇ. ಅದನ್ನು ಉದ್ಯೋಗ ಆಗಿ ಕನ್ವರ್ಟ್ ಮಾಡೋದಿಲ್ಲ, ಬದುಕಿಗೆ ರಕ್ಷಣೆ ನೀಡುವಂಥದ್ದಾಗಬೇಕು ಮಾಡೋದಿಲ್ಲ, ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಒಂದು. ಮತ್ತು ಸುಳ್ಯ ಭಾಗದಲ್ಲಿ ಅವೇರ್ನೆಸ್ ತುಂಬ ಕಮ್ಮಿ ಇದೆ. ತುಂಬ ಅಂತ ಹೇಳಿದರೆ ಅದು ಒಂದು 100%ಅಲ್ಲಿ 5% ಅಂತ ಹೇಳ್ಬೋದು. ಅದು ಬಹುಶಃ ನೀವು ಹೇಳಿದ ಹಾಗೆ ಅಂಗಳ ತುಂಬ ಅಡಿಕೆ ಇತ್ತು, ಹೌದು, ಅಥವಾ ಬೇರೆ ಇನ್ಕಮ್ ಇತ್ತು ಸರ್. ಮತ್ತೊಂದು ಹೇಳಬೇಕು ನಾನು ಈ ಸಂದರ್ಭದಲ್ಲಿ, ಇದು ಪ್ರಾಕ್ಟಿಕಲ್ ಆಗಿ ನಾನು ಯೋಚನೆ ಮಾಡಿದ ವಿಷಯ ಸರ್. ನಾವು ಯಾವುದು ಬೆಳಿತೇವೆ, ಕಮರ್ಷಿಯಲ್ ಬೆಳೆಗಳನ್ನು ಬೆಳಿತಿದ್ವಿ. ಈಗ ತೆಂಗು, ಅಡಿಕೆ, ರಬ್ಬರ್, ಕಾಳು ಮೆಣಸು ಇದ್ಯಾವುದು ಕೊಳೆಯುವುದಿಲ್ಲ, ನಿಮಗೆ ಮತ್ತೆ ಮಾರ್ಬೋದು. ನೋಡಿ, ಘಟ್ಟದ ಪ್ರದೇಶದಲ್ಲಿ ಏನು ಬೆಳೀತಾರೆ, ಆಹಾರ ಬೆಳೆಗಳನ್ನು ಬೆಳೀತಾರೆ. ಡೂ ಆರ್ ಡೈ. ಟೊಮೆಟೊ ಯಾಕೆ ರೋಡ್ಗೆ ಸುರಿದ ಅಂತ ಇಲ್ಲಿನವರಿಗೆ ಅರ್ಥ ಆಗಲಿಕ್ಕಿಲ್ಲ, ಯಾಕಂದ್ರೆ ಅದು ಆಹಾರ ಬೆಳೆ, ಎಷ್ಟು ದಿನ ಇಡ್ಬೋದು, ಸುರಿಬೇಕಷ್ಟೇ. ಅಂಥ ವ್ಯವಸ್ಥೆಯಲ್ಲಿ ಆದರೆ ಚಿಕ್ಕಂದಿನಿಂದನೇ ಡೂ ಆರ್ ಡೈ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಬರ್ತಾರೆ. ಇಲ್ಲಿ ಏನಾಗಿದೆ, ತುಂಬ ಪ್ರೊಟೆಕ್ಟೆಡ್ ವಿಷಯ. ಈಗ ಒಂದು 300 ಅಡಿಕೆ ಮರ ಉಂಟು ಅಂತ ಹೇಳಿದರೆ ತೊಂದರೆ ಇಲ್ಲ ಅನ್ನೋಂಥ ಅವಸ್ಥೆ. ಅದರಿಂದಾಗಿ ಈ ಪ್ರಾಕೃತಿಕ ವ್ಯವಸ್ಥೆ ಕೂಡ ಎಷ್ಟು ನಮಗೆ ಹೊರವಾಗಿದೆಯೋ ಒಂದು ರೀತಿಯಲ್ಲಿ ಶಾಪ ಅಂತ ಹೇಳ್ಬೋದು ಈಗಿನ ವ್ಯವಸ್ಥೆಯಲ್ಲಿ. ಆದ್ದರಿಂದ ಇಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈಗ ನೋಡಿ, ಕೆಲವರಿಗೆ ನಾವು ನೇರವಾಗಿ ಹೇಳಿದಾಗ ಸ್ವಲ್ಪ ಇರುಸು ಮುರುಸು ಆಗ್ತದೆ. ನಮ್ಮಲ್ಲಿ ಬಹುತೇಕ ಮಕ್ಕಳು ಆರ್ಮಿಗೆ ಸೆಲೆಕ್ಷನ್ ಆಗಿ ಬಂದರು. ಈ ಭಾಗದಲ್ಲಿ ನಿಮಗೆ ಗೊತ್ತಿರ್ಬೋದು, ಫಸ್ಟ್ ನಮ್ಮ ಇತಿಹಾಸದಲ್ಲಿ BSF ಆಯ್ಕೆ ಆಗಿದ್ದು ನಮ್ಮ ಸುಷ್ಮಿತಾ ಅಂತ. ನಾನು ಇಂಟರ್ವ್ಯೂ ಮಾಡಿ ನೀವು ಮಾಡಿದ್ದೆ ಸರ್. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ವ್ಯಾಪ್ತಿಯಲ್ಲಿ 3-4 ಸನ್ಮಾನ ಆಯಿತು ಆ ಹುಡುಗಿಗೆ. ಖುಷಿ ಇದೆ, ನನ್ನ ಶಿಷ್ಯೆ, ಖುಷಿ ಇದೆ. ಒಂದಷ್ಟು ಗ್ರಾಮ ಪಂಚಾಯತ್ನಲ್ಲಿ ನನ್ನನ್ನು ಕರೆದ್ರು, ಗುರುಗೆ ಕೂಡ ಒಂದು ಸನ್ಮಾನ ಮಾಡಿಬಿಡುವ. ನಾನಲ್ಲಿ ಹೇಳಿದ್ದಿಷ್ಟೇ, ಇವಳಿಗೆ ಸನ್ಮಾನ ಮಾಡೋದು ನ್ಯಾಯಯುತವಾಗಿ ಸರಿ ಇದೆ, ಆದರೆ ಇದೇ ಕಾರ್ಯಕ್ರಮವನ್ನು ನೀವು ಅವೇರ್ನೆಸ್ ಆಗಿ ಬದಲಾಯಿಸಿ. ಪ್ರೇರೇಪಣೆ ಪಡೆದಿದ್ದಾರೆ ಅನ್ನೋದು ಮುಖ್ಯ. ಒಬ್ಬ ನೋಡಿ, ಬಹುತೇಕ ಮಕ್ಕಳು ತುಂಬ ಬಡತನದಲ್ಲಿ ಬರ್ತಾರೆ, ಯಾರು 1 ರೂಪಾಯಿ ಹೆಲ್ಪ್ ಮಾಡೋದಿಲ್ಲ. ಗೆದ್ದಾದ್ಮೇಲೆ 1 ಲಕ್ಷ ರೂಪಾಯಿದು ಫ್ಲೆಕ್ಸ್ ಹಾಕ್ತಾರೆ. ಅದೆಲ್ಲ ಬೇಕಾಗಿರೋದು, ಅಭಿನಂದನೆ ಮಾಡುವಂಥದ್ದು ಸಹಜ, ಅದು ಇರುವಂಥ ವಿಷಯ, ಅದು ಖುಷಿಯ ವಿಷಯವೇ. ಒಬ್ಬರ ಆರ್ಮಿಯಿಂದ ನಾನು ಇಷ್ಟೇ ಹೇಳೋದು, ಒಬ್ಬ ಆರ್ಮಿಯಿಂದ ರಿಟೈರ್ಡ್ ಆಗಿ ಬರುವಾಗ ತೆರೆದ ಜೀಪಿನಲ್ಲಿ 4 ಕಿಲೋಮೀಟ್ರ್ ನಾವು ಎಂತ ಮಾಡ್ತೇವೆ, ಅವರನ್ನು ಅಭಿನಂದನೆ ಮಾಡ್ತೇವೆ, ಸರಿ. ಆದರೆ ಆ ಒಂದು ಕಾರ್ಯಕ್ರಮವನ್ನೇ ನಾವು ಆರ್ಮಿಗೆ ಸೇರಲಿಕ್ಕೆ ಪ್ರೇರೇಪಣೆ ಮಾಡುವಂಥ ಕಾರ್ಯಕ್ರಮಗಳಾಗಬೇಕು ಅಂತೇಳು.
ಬಹುತೇಕ ಯುವಕ ಮಂಡಲಗಳಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ತುಂಬ ಸಂಸ್ಥೆಗಳು ಸುಳ್ಯದಲ್ಲಿ ಭಾರಿ ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಇವರಿಗೆಲ್ಲ ಹೇಳುವಂಥದ್ದು ಇಂಥ ಒಂದು ಕಾನ್ಸೆಪ್ಟ್ ಬಹುತೇಕ ಇದನ್ನು ಕೇವಲ ದುಡ್ಡು ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನೋಡೋದು. ಈಗ ಜಯರಾಮ್ ಸರ್ ಹೇಳಿದ್ರು, ಅವ್ರಿಗೆ ಗೊತ್ತಿದೆ ನಮ್ಮ ವ್ಯವಸ್ಥೆ. ಸತ್ಯವಾಗಿ ಹೇಳಬೇಕಂತ ಹೇಳಿದರೆ ಅವರ ಒತ್ತಾಯ ಮತ್ತು ನಮ್ಮ ಒಂದು ಹಿತೈಷಿಗಳ ಇಲ್ಲಿನ ವ್ಯವಸ್ಥೆಗೋಸ್ಕರ ಮಾತ್ರ ನಾವು ಇದನ್ನು ನಡೆಸಬೇಕೇ ಹೊರತು ಇಲ್ಲಿನ ಅವೇರ್ನೆಸ್ ವಿಷಯಕ್ಕೆ ಹೋಲಿಸಿದರೆ ನೀವು ಇಲ್ಲಿ ಸಾಧ್ಯವೇ ಇಲ್ಲ ಮಾಡಲಿಕ್ಕೆ. ಅಂದರೆ ಜಾಗೃತಿ ಆ ಮಟ್ಟದಲ್ಲಿ ಕಮ್ಮಿ ಇದೆ. ವೀಕ್ಷಕರೇ, ಬಹುಶಃ ಭಾಗ್ಯಶ್ರೀ ಅವರ ಮಾತುಗಳು, ಅವರ ಅನುಭವಗಳು ಬಹುಶಃ ಒಂದು ಸಂದೇಶ. ಹಾಗಾಗಿ ಅವರ ಮಾತುಗಳಿಂದ ಪ್ರೇರಣೆಯನ್ನು ಪಡೆದು ಆ ಬದಲಾವಣೆಗಳನ್ನು ಒಂದು ಸಾಧ್ಯ ಆಗುವಂಥದ್ದು ಇಲ್ಲಿನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮನೆಯವರು ಇರ್ಬೋದು, ಅವರ ಕೈಗಳಲ್ಲಿದೆ ಎನ್ನುವಂಥದ್ದು. ಯಾವ ರೀತಿ ತರಬೇತಿ ನಡೀತದೆ ರೈಗಳಲ್ಲಿ? ತರಬೇತಿ ಅನ್ನೋಂಥದ್ದು ಈಗ IAS KS ಮಟ್ಟದಲ್ಲಿ ಸರ್ ಸುಳ್ಯದಿಂದ ಪುತ್ತೂರಿಗೆ ಒಂದು ತರಬೇತಿ ಕೇಂದ್ರವನ್ನು ಇಡುವಂಥ ಪರಿಸ್ಥಿತಿ ಇಲ್ಲ ಖಂಡಿತ. ಯಾಕೆಂದರೆ ಅದು ಧಾರವಾಡದಲ್ಲೂ ಬಿಜಾಪುರದಲ್ಲೂ ಆಗ್ಬೋದು. ಇಲ್ಲಿ ನಡೆಸುವಂಥದ್ದೇ ಭಾರಿ ಒಂದು ವಿಷಯದಲ್ಲಿ ಈಗ ನಮ್ಮ ಇವರು ಯಾರು ಮಡ್ತಿಲ್ಲ ಸರ್ ಒಂದು ಅವರು ಮಾಡ್ತಾ ಇದ್ದಾರೆ. ಫಸ್ಟ್ ಆ್ಯಕ್ಚುಲಿ ಇಲ್ಲಿ ನಿತ್ಯಾನಂದ ಮುಂಡೋಡಿ ಸರ್ ಎಲ್ಲ ಹೋಗಿ ಅವ್ರ ಹತ್ರ ಕೇಳ್ಕೊಂಡಂತೆ, ಅಯ್ಯೋ ನನಗೆ ಸುಳ್ಯದಲ್ಲಿ ಸಾಧ್ಯ ಇಲ್ಲ ಅಂತೇಳಿ. ಅಂದರೆ ಅವ್ರಿಗೆ ಗೊತ್ತಿದೆ ಇಲ್ಲಿನ ಅವಸ್ಥೆ. ಅಂದರೆ ಅದು ತುಂಬ ಕಷ್ಟದ ವಿಷಯ. ಆಮೇಲೆ KVG ಸರ್ ಇದು ಒಂದು ಹಂತದಲ್ಲಿ ಅವ್ರದ್ದು ಒಂದು ಕನಸಾಗಿತ್ತು. ಅಂದರೆ ನನಗೆ ಅಲ್ಲಿ ಕೂಡ ತುಂಬ ಜನ ಹೇಳಿದರು ಅವರ ಆಪ್ತ ವಲಯದಲ್ಲಿ ಅವರ ಕನಸಾಗಿತ್ತು, ಬಟ್ ನೀವು ಅದನ್ನು ಶುರು ಮಾಡಿದ್ರಿ ಇಲ್ಲಿ ಅಂತೇಳಿ. ಆದರೆ ಇಲ್ಲಿ ಎಲ್ಲ ತರಬೇತಿಯನ್ನು ಸುಳ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವನ್ನು ಎಂತ ಮಾಡಿದ್ವಿ, ಇಲ್ಲಿ ಬೈಫರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಶಿಬಿರ ಮಕ್ಕಳದು ಅದು 2 ಕಡೆ ನಡೀತಾ ಇದೆ. ಬಟ್ IAS KS ತರಬೇತಿ ಬಂದ್ಬಿಟ್ಟು ಅವರು ಪುತ್ತೂರಿಗೆ ಬರಬೇಕಾಗ್ತದೆ. ಈಗ ಆರ್ಮಿದ್ದು ಇಲ್ಲಿ ಶುರು ಮಾಡುವ ಅಂತೇಳಿ ಕಳೆದ ವರ್ಷ ಕೂಡ ಪ್ರಯತ್ನ ಪಟ್ಟೆ, ಆದರೆ ಜನಸ್ಪಂದನೆ ಸಿಗಲಿಲ್ಲ. ಅಂದರೆ ಸಂಘ ಸಂಸ್ಥೆಗಳೆಲ್ಲ ನಮಗೆ ಕೈ ಜೋಡಿಸ್ಬೇಕಿತ್ತು, ಅದು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಮಾಡಿದರೆ ಆರ್ಮಿ ತರಬೇತಿ ಸುಳ್ಯದಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಈಗ ಎಲ್ಲ ಪುತ್ತೂರನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇದ್ವಿ. ಆದರೆ ಸ್ಕಿಲ್ ತರಬೇತಿ, ಕಂಪ್ಯೂಟರ್ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್, ಮತ್ತು ಈಗ ನವೋದಯ ತರಬೇತಿ ಇರ್ಬೋದು, ಸೈನಿಕ ಶಾಲೆಯ ತರಬೇತಿ, ಅಂಥ ತರಬೇತಿಗಳನ್ನೆಲ್ಲ ಸುಳ್ಯದಲ್ಲಿ ಕೂಡ ಮಾಡ್ತಾ ಇದ್ವಿ. ವೀಕೆಂಡಲ್ಲಿ ಮಾತ್ರ ಇರ್ತದೆ ಮಕ್ಕಳಿಗೆ. ಮತ್ತು ಕಂಪ್ಯೂಟರ್, ಪ್ರಾಕ್ಟಿಕಲ್ ಅಕೌಂಟೆನ್ಸಿ ಅಂಥ ಸ್ಕಿಲ್ ಕೋರ್ಸ್ಗಳು ಇಲ್ಲಿ ಕೂಡ ಇದ್ದಾವೆ. ಆದರೆ ಸರ್ಕಾರಿ ನೇಮಕಾತಿಗಳ ತರಬೇತಿಯನ್ನು 2 ಕಡೆ ಮಾಡುವಂಥದ್ದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸುಲಭ ಅಲ್ಲ ಅಂತ, ಭಾರಿ ಎಕ್ಸ್ಪೆಂಡಿಚರ್ ಇದೆ. ಅದಕ್ಕೋಸ್ಕರ ಈಗ ಎಷ್ಟು ಆಗ್ತದೆ ಅದನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಕೌನ್ಸಿಲಿಂಗ್ ಅಡ್ಮಿಷನ್ ಆಗಿ ಮತ್ತು ಅವರು ಮಕ್ಕಳು ಅಲ್ಲಿ ಕೂಡ ಬರ್ತಾ ಇದ್ದಾರೆ. ಅದರಿಂದ ಒಂದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಬ್ಯಾಲೆನ್ಸ್ ಆಗಿ ಈ ಸಂಸ್ಥೆಯನ್ನು ನಡೆಸಬೇಕಂತ ಅನಿವಾರ್ಯತೆ. 3 ವರ್ಷ ಆಯಿತು. ಬಹುಶಃ ನೀವೀಗ ಹೇಳಿದ ಹಾಗೆ ನಿಮ್ಮ ಅನುಭವಗಳು ಅಷ್ಟು ಖುಷಿಯದ್ದಲ್ಲ. ಆದರೆ ಏನು ಅಪೇಕ್ಷೆ ಪಡ್ತೀರಿ ಅಂತ, ಏನು ಬದಲಾವಣೆಯನ್ನು ಬಯಸ್ತೀರಿ ಅಂತ? ಅಲ್ಲ, ಈಗ ಎಂತಾಗಿದೆ ಗೊತ್ತಾ ಸರ್, ನಾನು ಪುತ್ತೂರಲ್ಲಿ ಕೂಡ ಅಷ್ಟೇ. ಪುತ್ತೂರಲ್ಲಿ ಏನು ಅಲ್ಲಿ ಒಂದು ಸ್ವಲ್ಪ ಥಿಂಕಿಂಗ್ ಸ್ವಲ್ಪ ಚೇಂಜಸ್ ಇದೆ. ಆದರೂ ಕೂಡ ಸರ್ ನಾನು ನಿಮಗೆ ಅಪೇಕ್ಷೆ ಅನ್ನೋದಕ್ಕಿಂತ ನಾನು ನಿರೀಕ್ಷೆ ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ, ನಾನು ಇದನ್ನು ಜಯಿಸ್ತೀನಿ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ ಸರ್. 2017ರಲ್ಲಿ ನಾನು ಒಂದು ಉದ್ಯೋಗ ಮೇಳ ಮಾಡ್ತೀನಿ ಪುತ್ತೂರಲ್ಲಿ. ನನಗೆ ಎಲ್ಲ ಉದ್ಯೋಗ ಮೇಳ ಏನಾಗ್ತದೆ, ಶಾಮಿಯಾನ ಮಡಿಸಿದಾಗ ಮುಗ್ದು ಹೋಗ್ತದೆ. ಆದರೆ ಇದನ್ನು ಕನೆಕ್ಟಿವಿಟಿಯಾಗಿ ಇಟ್ಕೋಬೇಕು ಅಂತ ಮಾತ್ರ ಒಂದೇ ಒಂದು ಕಾರಣಕ್ಕೆ ನಾನು ಪುತ್ತೂರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಆಗ ಬೆಂಗಳೂರಲ್ಲಿದ್ದೆ. ಇಡೀ DRDOದ್ದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದು ಲ್ಯಾಬ್ಗಳ ಫುಡ್ ಕಾಂಟ್ರಾಕ್ಟ್ ನನ್ನ ಕೈಯಲ್ಲಿತ್ತು ಸರ್. ಸಂಪಾದನೆಗೇನು ಬರ ಇರಲಿಲ್ಲ ಸರ್. ಮತ್ತು ಸಂಘಟನೆ ಅದು ಇದು ಅಂತೇಳಿ ಸಾಮಾಜಿಕ ಕೆಲಸಕ್ಕೂ ಪ್ಲ್ಯಾಟ್ಫಾರ್ಮ್ ಇತ್ತು. ವಿದ್ಯಾಮತ ಫೌಂಡೇಶನ್ ಟ್ರಸ್ಟ್ ಬೆಂಗಳೂರಿನಲ್ಲಿತ್ತು. ಸುಮಾರು 2,000 ಮಕ್ಕಳಿಗೆ ನಾವು ಓದಿಸ್ತಾ ಇದ್ವಿ. ಹಕ್ಕಿಪಿಕ್ಕಿ ಜನಾಂಗದ ಮಕ್ಕಳು ಇರ್ಬೋದು, ಯಾವುದಕ್ಕೂ ಕೊರತೆ ಇರಲಿಲ್ಲ ದೇವ್ರದಿಂದ. ಆದರೆ ಇದು ಇದೆಯಲ್ಲ, ಒಂದು ತಲೆಯಲ್ಲಿ ಒಂದು ಕೊರತೆ ಇತ್ತು. ಏನಾದರೂ ಜೀವನದಲ್ಲಿ ಮಾಡಲಿಕ್ಕೆ ನಿಂದು ಬಾಕಿ ಉಂಟು, ನೀನೇನಾದರೂ ಮಾಡಬೇಕು. ಆಗ ನನಗೆ 2020ರಲ್ಲಿ ಮದುವೆ ಆಯಿತು. ನನ್ನ ಧರ್ಮಪತ್ನಿ ಬಂದುಬಿಟ್ಟು ಕೇರಳ ಗೌರ್ಮೆಂಟ್ ಟೀಚರ್ ಆಗಿ ಅವರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು. ಅಂದರೆ ಲೆಟ್ರ್ ಬಂದು ಎಲ್ಲ ಆಯಿತು, ಜಾಯ್ನಿಂಗ್ ಅಂತ ಬಂದಿತ್ತು. ಅಷ್ಟೊತ್ತಿಗೆ ಮದುವೆ ಫಿಕ್ಸ್ ಆಯಿತು. ನಾನು ನನ್ನ ಕನಸನ್ನು ಅವರ ಹತ್ರ ಹಂಚ್ಕೊಂಡಾಗ ಅವರು ಹೇಳಿದರು, ಇಲ್ಲ ಸ್ಟಾರ್ಟ್ ಮಾಡೋಣ. ಅವರಿಗೆ ಕಾಂಪಿಟೇಟಿವ್ ತುಂಬ ಗ್ರಿಪ್ ಇತ್ತು. ನನಗೆ ಓವರಲ್ ಆಗಿ ಗೊತ್ತಿದ್ದರೂ ಕೂಡ ಈ ಇದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದೇ ಹೊರತು ನಾನು ಟೀಚಿಂಗ್ ವಿಷಯದಲ್ಲಿ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಅವರು ಕೈ ಜೋಡಿಸಿದರು. ಅವರ ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಕೈ ಜೋಡಿಸಿದರು. ನಾನು ಇಡೀ ನನ್ನ ಉದ್ಯಮವನ್ನು ಬಿಟ್ಟು ಬಂದೆ ಸರ್. ನೀವು ನಂಬಲ್ಲ ಸರ್, ವಿದಿನ್ 2020 ಸ್ಟಾರ್ಟಿಂಗ್ ಈ ಥರ ಸ್ಟಾರ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಎಲ್ಲ ಕೆಲಸ ಆಯಿತು, ಎಲ್ಲ ಸ್ಟಾರ್ಟ್ ಆಯಿತು, ಅಫಿಷಿಯಲ್ ಇನಾಗ್ಯುರೇಷನ್ ಆಯಿತು. ವಿದಿನ್ 3 ತಿಂಗಳಲ್ಲಿ ಲಾಕ್ಡೌನ್ ಆಯಿತು. ಜಸ್ಟ್ ಇಮ್ಯಾಜಿನ್, ನನ್ನ ಮಿಸ್ಸಸ್ ಒಬ್ಬರು ಗೌರ್ಮೆಂಟ್ ಜಾಬ್ ಬಿಟ್ಟಿದ್ದಾರೆ, ನನ್ನ ಎಲ್ಲ ಉದ್ಯಮ ಬಿಟ್ಟು ಬಂದಿದೆ. ಅದೇ ನನಗೆ ಚಾಲೆಂಜ್ ಆಯಿತು ಸರ್.
ಓಡಬೇಕು, ಇಲ್ಲ ಅಂತ ಹೇಳಿದ್ರಲ್ಲ, ಡು ಆರ್ ಡೈ. ಬೆಂಗಳೂರಿಗೆ ವಾಪಸ್ ಓಡಬೇಕಷ್ಟೇ, ಇಲ್ಲದಿದ್ದರೆ ಇದನ್ನು ಮಾಡಬೇಕು. ನನ್ನ ಹಿತೈಷಿಗಳು ಒಂದಷ್ಟು ಜನ ಅಷ್ಟು ಧೈರ್ಯ ತುಂಬಿದ್ರು. ಈಗ ಅರವಿಂದ್ ಚೊಕ್ಕಾಡಿ ಸರ್ ಇರ್ಬೋದು, ಅವರೆಲ್ಲ ಹೇಳಿದರು, ನಿಮಗೆ ತಾಕತ್ತುಂಟು ಮಾಡಿ, ನಿಮಗೆ ಸಾಧ್ಯ ಉಂಟು, ನೀವು ಬೆಂಗಳೂರಿನಲ್ಲಿ ಹೋಗಿ ಕಾರ್ಬಾರ್ ಮಾಡಿದವರು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮಾಡ್ತೀವಿ. ಅದನ್ನು ಚಾಲೆಂಜಿಂಗ್ ತೊಗೊಂಡು ಮಾಡಿದ್ವಿ. ಫಸ್ಟ್ ರಿಕ್ರೂಟ್ಮೆಂಟ್ ಸರ್, ಕಾರಣ KMF ಮಂಗಳೂರಿನ ರಿಕ್ರೂಟ್ಮೆಂಟ್ನಲ್ಲಿ 3 ಜನ ಟಾಪರ್ಸ್ ಬಂದರು ನಮಗೆ. ಫಸ್ಟ್ ರಿಕ್ರೂಟ್ಮೆಂಟ್ ಮನೆಯಲ್ಲಿ ಕೂತ್ಕೊಂಡು ಇದೇ ಥರ 2 ಸಿಸ್ಟಮ್ ಇಟ್ಕೊಂಡು ಒಂದು 700 ಮಕ್ಕಳಿಗೆ ಕೊರೋನಾ ಟೈಮ್ನಲ್ಲಿ ನಮಗೂ ಟೈಮ್ ಪಾಸ್ ಆಗಬೇಕಿತ್ತು, ಉಚಿತವಾಗಿ ಅರ್ಜಿ ಹಾಕ್ಕೊಟ್ಟೆ. ಅವರ ಬರ್ತದೆ ಇಲ್ಲ ನೋಡುವ ಅಂತ. ಅದರಲ್ಲಿ ಒಂದು 7-8 ಮಕ್ಕಳು ಸಿಕ್ಕಿದ್ರು ಆ 700 ಮಕ್ಕಳಲ್ಲಿ. ಅಲ್ಲಿಂದ ಶುರುವಾದ ಜರ್ನಿ. ಅಷ್ಟೆಲ್ಲ ಮಾಡಿ ಆಗುವಾಗ ಸುಳ್ಯದಲ್ಲಿ ಆಗೋದಿಲ್ಲ ಸರ್. ಸುಳ್ಯದಲ್ಲಿ ಜಾಗೃತಿ ಇಲ್ಲ ಅಂತೇಳಿ ಮಕ್ಕಳನ್ನು ಪೋಷಕರನ್ನು ಬೈಯುವುದಲ್ಲ, ರಿಸಲ್ಟ್ ತರುವ. ಈಗ ನೋಡಿ, ಆರ್ಮಿ ಅವೇರ್ನೆಸ್ ಇರಲಿಲ್ಲ. ಈಗ ನನ್ನಿಂದ ಏನು ದೊಡ್ಡ ಕಥೆ ಆಗಿದೆ ಅಂತ ಹೇಳೋದಿಲ್ಲ. 36 ಮಕ್ಕಳಲ್ಲಿ ಸುಮಾರು 15-16 ಮಕ್ಕಳು ಸುಳ್ಯ ಭಾಗದವರೇ, ಸುಳ್ಯದಿಂದ ಅಪ್ ಟು ಮಡಿಕೇರಿ ಭಾಗದವರೇ. ಒಂದು ಗ್ರಾಮದಲ್ಲಿ ಒಬ್ಬ ಬಂದ ಅಂತ ಹೇಳಿದ್ರೆ ಅವನ ಹಿಂದೆ ನನ್ನ ಹತ್ರ ತರಬೇತಿ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅವನ ಹಿಂದೆ ಒಂದು 10 ಮಕ್ಕಳಾದರೂ ಟ್ರೈ ಮಾಡ್ಯಾರಲ್ಲ. ಸೊ ಇದೆಲ್ಲ ಇವತ್ತಿನ ನಾಳೆಗೆ ಕ್ರಾಂತಿ ಆಗ್ತದೆ ಅಂತ ಹೇಳಿ ಬಯಸುವಂಥದ್ದು ತಪ್ಪು. ಒಂದು ಬೀಜ ಬಿತ್ತಿದ್ದೇವೆ. ನನ್ನ ಕನ್ಸರ್ನ್ ಇಷ್ಟೇ, ಸ್ವಲ್ಪ ಪಬ್ಲಿಕ್ ಮತ್ತು ಈ ಸಂಘ ಸಂಸ್ಥೆಗಳು ಅಷ್ಟು ನನಗೆ ಗೊತ್ತಿದ್ದ ಮಟ್ಟಿಗೆ ವ್ಯವಸ್ಥಿತವಾದ ಸಂಘ ಸಂಸ್ಥೆಗಳು ಸುಳ್ಯದಲ್ಲಿದ್ದಾವೆ. ಸ್ವಲ್ಪ ಅವನೆಲ್ಲೋ ದುಡ್ಡು ಮಾಡೋಕ್ಕೆ ಬಂದಿದ್ದಾನೆ ಅಂತ ಮನೋಭಾವನೆಯನ್ನು ಬಿಟ್ಟು ಇದರ ಒಳಗಡೆ ಬಂದು ಏನು ನಡೀತಿದೆ ಅಂತೇಳಿ ಸ್ವಲ್ಪ ಅವರು ಸಹಕಾರ ಕೊಟ್ಟರೆ, ನನ್ನ ಮೇಯ್ನ್ ಡ್ರೀಮ್ ಇರೋದು ಸುಳ್ಯದಲ್ಲಿ ನನಗೊಂದು ಸೈನಿಕ ತರಬೇತಿ ಶುರು ಮಾಡಬೇಕು. ಈಗ ಪ್ರೊಫೆಸರ್ ಮೊನ್ನೆ ತೀರಿಕೊಂಡಂಥ ಅನಂತರಾಜ್ ಗೌಡ ಸರ್, ಅವರೊಂದು ದೊಡ್ಡ ಡ್ರೀಮ್ ಆಗಿತ್ತು. ಏನಂತ ಹೇಳಿದರೆ ಮಡಿಕೇರಿಯಲ್ಲಿ ಒಂದು ಸೈನಿಕ ತರಬೇತಿಯನ್ನು ಮಾಡಬೇಕು. ಅವರೊಂದು ನನಗೆ ಸ್ವಲ್ಪ 2-3 ವರ್ಷದಿಂದ ಹಿಂದೆ ಬಿದ್ದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ, ಅವರೊಬ್ಬರು ಸ್ನೇಹಿತರು ಇಲ್ಲಿ ಭಾಗಮಂಡಲ ಚೇರಮ್ಮನೆ ಆ ಭಾಗದಲ್ಲಿ ಒಂದು ಜಾಗವನ್ನೆಲ್ಲ ತೋರಿಸಿ ಎಲ್ಲ ಮಾಡಿದರು. ಆದರೆ ನನಗೆ ಅಲ್ಲಿ ಅಪ್ಪಣ್ಣವನ್ನು ಕಷ್ಟ ಆಗ್ತದೆ, ಅದಕ್ಕೆ ಕೊನೆಗೆ ನಾವು ಸುಳ್ಯದಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಅವರ ಭಾವನೆ ಇತ್ತು. ಮಡಿಕೇರಿ ಮಾಡಲಿ, ಅಟ್ಲೀಸ್ಟ್ ಭಾಗೇಶ್ವರಿ ನೀವು ಸುಳ್ಯದಲ್ಲಿ ಮಾಡಿ ಅಂತ ಅವರು ತುಂಬ ಜನ ನನಗೆ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಅವರ ಒಂದು ಕನಸನ್ನು ಅವರು ಮೋರಲ್ ಸಪೋರ್ಟ್ ಮಾಡಿದ್ದರೂ ಕೂಡ ಅವರ ಕನಸನ್ನು ಕೂಡ ನನಸು ಮಾಡುವಂಥದ್ದು ನನ್ನ ಒಂದು ಕರ್ತವ್ಯ ಅಂತ ತಿಳ್ಕೊಂಡು KVG ಸರನ್ನು ನಾನು ನೋಡಲಿಲ್ಲ. ಆದರೆ ಅವರಿಂದ ಅವರು ಏನು ಈ ಊರಿಗೆ ಇವತ್ತು ಮಾಡಿದ್ದಾರೆ, ಇವತ್ತು ಎಷ್ಟು ವ್ಯವಸ್ಥೆ ಸುಳ್ಯ ಅಂತ ಅನಿಸ್ಕೊಂಡಿದ್ದು ಅವರಿಂದ, ಅವರಂಥ ಆದರ್ಶಗಳನ್ನೆಲ್ಲ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ. ಎಲ್ಲ ನೀವು ಮತ್ತು ಎಲ್ಲರೂ ಇದನ್ನು ಸಹಕಾರ ಕೊಟ್ಟರೆ ಖಂಡಿತವಾಗಲೂ ಯಾವುದೂ ಆಗದಿರುವಂಥದ್ದಿಲ್ಲ. ಅದರಿಂದ ಅಪೇಕ್ಷೆ ಅನ್ನುವಂಥ ವಿಷಯದಲ್ಲಿ ನಾನು ನಿರ್ಲಿಪ್ತತೆ ಅಷ್ಟೇ ನನ್ನ ಹತ್ರ ಇರುವಂಥದ್ದು. ನಿರೀಕ್ಷೆಗಳಿದೆ, ಯಾರಾದರೂ ಸಹಕಾರ ಮಾಡಿದರೆ ಖಂಡಿತವಾಗಿ ರಿಸಲ್ಟ್ ಬರ್ತದೆ ಅಂತೇಳಿ ನಿರೀಕ್ಷೆ ಇದೆ, ಅಪೇಕ್ಷೆ ಇಲ್ಲ. ಓಕೆ, ಬಹುಶಃ 10 ಜನ ನಡೆದ ದಾರಿಯಲ್ಲಿ ನಡೆಯುವುದು ಅದು ಸಾಧನೆ ಅಂತ ಅನಿಸಿಕೊಳ್ಳೋದಿಲ್ಲ. ಒಂದು ಡಿಫರೆಂಟ್ ಆದ ಹಾದಿ ಆದರೆ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಆ ಪ್ರೇರಣೆ ಕೂಡ ಹೇಗೆ ಅಂತಂದರೆ, ಸಾಧನೆ ಮಾಡಿದರೆ ಅಥವಾ ರ್ಯಾಂಕ್ ಬಂದರೆ ಅವರನ್ನು ಸಮಾಜ ಗೌರವಿಸ್ತದೆ, ಎಲ್ಲವೂ ಪ್ರಶಸ್ತಿ ನೀಡ್ತದೆ. ಆದರೆ ಆ ಒಂದು ಕಾರ್ಯ ಅದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ಪ್ರೇರಣೆ ಆಗಬೇಕು, ಆ ದಾರಿಯಲ್ಲಿ ಇನ್ನೊಬ್ಬರು ನಡೀಬೇಕು. ಬಹುಶಃ ಆ ಕಾರ್ಯವನ್ನು ಭಾಗ್ಯಶ್ರೀಗಳು ಮಾಡುವಂಥದ್ದು, ಒಂದು ಪ್ರೇರಣೆ ನೀಡುವಂಥ ಕಾರ್ಯವನ್ನು, ಆ ದಾರಿಯಲ್ಲಿ ಸಾಗುವ ಕಾರ್ಯವನ್ನು ಭಾಗ್ಯಶ್ರೀಗಳು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವರೇ ಹೇಳಿದಾಗೆ ಒಂದಷ್ಟು ಜನ ಇದನ್ನೊಮ್ಮೆ ನೋಡಬೇಕು. ಇಂಥ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡುವವರು ಅಥವಾ ನಗರ ಪ್ರದೇಶದಲ್ಲಿ ಮಾಡುವವರು, ಬೇರೆ ಉದ್ದೇಶಗಳಿಂದ ಮಾಡುವವರು ಎಷ್ಟೋ ಮಂದಿ ಇರ್ಬೋದು. ಆದರೆ ಅವರ ಬದುಕಿನ ಇದು ಆರಂಭ ಮಾಡಿದ ಕೆಲವೇ ಸಮಯದಲ್ಲಿ ಕೊರೋನಾ ಬಂತು. ಕೊರೋನಾ ಎನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ಸವಾಲನ್ನು ತಂದೊಡ್ಡಿದ್ದು. ಅದರಿಂದಾಗಿ ಆ ಸವಾಲನ್ನು ಸ್ವೀಕಾರ ಮಾಡಿ ಯಶಸ್ಸುಗೊಂಡವರು ಕೂಡ ಇದ್ದಾರೆ. ಬಹುಶಃ ನಿಮ್ಮ ಈ ಅದೊಂದು ಸಾಮಾಜಿಕ ಉದ್ದೇಶವೇ. ಹಾಗಾಗಿ ವಿದ್ಯಾಮಾತಾ ಬಹುಶಃ ನಿಜವಾದ ಅರ್ಥದಲ್ಲಿ ಆ ಮಾತೆಯ ಮಮತೆಯನ್ನು ಬಹುಶಃ ಈ ಸಮಾಜಕ್ಕೆ ಕೊಡುವಂಥ ಕಾರ್ಯ ಆಗಲಿ ಅನ್ನುವುದು ನಮ್ಮ ಆಶಯ ಕೂಡ. ಭಾಗ್ಯಶ್ರೀಗಳೇ, ಬಹುಶಃ ಇಷ್ಟು ಸವಾಲಿನ ಹಂತವನ್ನು ದಾಟಿ ಬಂದಿದ್ದೀರಿ. ಅಲ್ಲಿ 9 ವರ್ಷ ಆಯಿತು, ಇಲ್ಲಿ 3 ವರ್ಷ ಆಯಿತು. ಬಹುಶಃ ಇಷ್ಟು ವರ್ಷಗಳ ಈ ಒಂದು ದಾರಿ ಕ್ರಮಿಸಿ ಬಂದ ಬಳಿಕ ಈಗ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಪೋಷಕರಿಗೆ ಒಂದು ಮೆಸೇಜನ್ನು ಕೊಡುವುದಾದರೆ ಏನು? ಒಟ್ಟು ಇಷ್ಟೇ ಹೇಳುವಂಥದ್ದು, ಅದರಲ್ಲಿ ಕೂಡ ಪಾಪ ಸೆಕೆಂಡ್ PUC ತನಕ ಮಕ್ಕಳಿಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಪೋಷಕರಿಗೆ ನಮ್ಮಲ್ಲಿ ಫಸ್ಟು ಈ ರ್ಯಾಂಕ್ ಮತ್ತು ಮಾರ್ಕ್ಸ್, ರ್ಯಾಂಕು ಒಬ್ಬರಿಂದೊಬ್ಬರು ಟ್ಯಾಲಿ ಮಾಡುವಂಥದ್ದು. ನೀನು ಸೈನ್ಸಾ, ನೀನು ಆರ್ಟ್ಸಾ, ನೀನು ಭಾರಿ ಬುದ್ಧಿವಂತನ, ಈ ರೀತಿಯ ಟ್ಯಾಲಿ ಮಾಡುವ ಒಂದು ವಿಷಯವನ್ನು ಪೋಷಕರು ಬಿಡಬೇಕು. ಇದು ನಾನು ನಿಮಗೆ ಪೋಷಕರ ಹತ್ರ ವಿನಂತಿ ಮಾಡಿಕೊಳ್ಳೋದು. ಇವತ್ತು BA ಮಾಡಿದವನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಸ್ಕಿಲ್ ಇದ್ದರೆ ಖಂಡಿತವಾಗ್ಲೂ ಆಗ್ಬೋದು. ಒಂದು ಮಕ್ಕಳಿಗೆ ಹೇಳುವಂಥದ್ದು, PUC ಆದ ಮಕ್ಕಳು ದಯವಿಟ್ಟು 3 ವರ್ಷ ಜಾಲಿ ಆಗ್ತದೆ ಅಂತ ಹೇಳಿ ಆಲೋಚನೆ ಮಾಡಬೇಡಿ. ನಿಮ್ಮ ಮನೆಯ ಪರಿಸ್ಥಿತಿ, ಮತ್ತು PUC ನಂತರ ಡಿಗ್ರಿ ಏನು,
ಡಿಗ್ರಿ ಮುಗಿದ ನಂತರ ಕೂಡ ಅದೇ ಗೋಳು, ಮತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಮತ್ತೆ ಅದೇ ಗೋಳು. ಇದು ಆಗಬಾರ್ದು. ಪಿ ಯು ಸಿಯ ನಂತರ ಒಂದು ಏನು ಮಾಡಬೇಕು ನನ್ನ ಜೀವನಕ್ಕೆ ಅನ್ನುವಂಥದ್ದು ದಾರಿಯಲ್ಲಿ ಪ್ಲ್ಯಾನ್ ಒಂದು 2-3 ಪ್ಲ್ಯಾನ್ ಇಟ್ಕೊಳ್ಳಿ. ಈಗ ಒಬ್ಬ ಸೈನ್ಯಕ್ಕೆ ಹೋಗಬೇಕಂದ್ರೆ ಅವನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಬಾರ್ದು ಅಂತ ಏನಿಲ್ಲ. ತುಂಬ ಪ್ಲ್ಯಾನ್ಗಳನ್ನು ಇಟ್ಕೊಳ್ಳಿ, ಪ್ರಾಪರ್ ಮಾರ್ಗದರ್ಶನವನ್ನು ತಗೊಳ್ಳಿ. ವಿದ್ಯಾಮಾತಾ ಅಕಾಡೆಮಿಯ ನಮ್ಮ ಸಂಸ್ಥೆ ನಮಗೆ ಕೌನ್ಸಿಲಿಂಗ್ ಪುತ್ತೂರಿನಲ್ಲಿ ಎನಿ ಟೈಮ್ ನಿಮಗೆ ಬಾಗಿಲು ಓಪನ್ ಇರುತ್ತೆ. 365 ದಿನ ಕೂಡ, ನಮಗೆ ರಜೆ ಕೂಡ ಇಲ್ಲ, 365 ದಿನ ಕೂಡ ಓಪನ್ ಇರುತ್ತೆ. ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ಉಚಿತವಾಗಿ ನಿಮಗೆ ಕೌನ್ಸಿಲಿಂಗ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಬಂದು ಕೂತಿದ್ದಾರೆ ಕೌನ್ಸಿಲಿಂಗಿಗೆ. ನಿನ್ನೆ ಅವರು ಕೇಳಿದರು. ಸೊ ಅದು ನಮ್ಮ ಒಂದು ಸೇವೆ ಅಂತೇಳಿ. ಮತ್ತು ಕಾಲೇಜುಗಳಲ್ಲಿ ಕೂಡ ಅಷ್ಟೇ, ನಿಮ್ಮ ಕಾಲೇಜುಗಳಲ್ಲಿ ಯಾವುದಾದ್ರೂ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಸಂಸ್ಥೆಗಳು ಏನಾದರೂ ನಿಮಗೆ ಅವೇರ್ನೆಸ್ ಪ್ರೋಗ್ರಾಮ್ ಬೇಕಂದರೆ ನನ್ನ ಗಾಡಿಗೆ ನಾನೇ ಪೆಟ್ರೋಲ್ ಹಾಕ್ಕೊಂಡು ಬರೋದು, ಯಾವುದೇ ರೀತಿಯಾದ ಅಪೇಕ್ಷೆ ಇಲ್ಲದೆ ಮಾಡುವಂಥ ಸುಮಾರು 700 ತರಬೇತಿ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ಮಾಡಿದ್ದೀನಿ. ಸೊ ಅದರಿಂದ ಅದನ್ನು ಕೂಡ ಮಾಡ್ಕೊಂಡು ಹೋಗೋಣ. ಪೋಷಕರು, ಸಂಘ ಸಂಸ್ಥೆಗಳು ಸೇರಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದರೆ, ನನ್ನ ಆಸೆ ಇಷ್ಟೇ, ಸುಳ್ಯದಲ್ಲಿ ಒಂದು 10 ವರ್ಷದಲ್ಲಿ ಒಂದು 100 ಆಫೀಸರ್ಸ್ ಬಂದರೆ ನಮ್ಮ ಈ ಆಡಳಿತ ವ್ಯವಸ್ಥೆಯನ್ನು ಸುಮ್ಮನೆ ರಾಜಕೀಯವಾಗಿ ನಾವು ಟೀಕೆ ಮಾಡಿಕೊಂಡು ಕೂತ್ಕೊಳ್ಳೋ ಬದಲು ಅಧಿಕಾರಿಗಳು ನಮ್ಮವರೇ ಬಂದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇದೆ. ಇದು ಇಂಥ ರೆವಲ್ಯೂಷನ್ಗಳು ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಮೆಸೇಜನ್ನು ಕೊಡ್ತಾ, ದಯವಿಟ್ಟು ನಿಮ್ಮ ಜೀವನ, ನಿಮ್ಮ ಭವಿಷ್ಯ, ಗೆದ್ದರೂ ಸೋತರೂ ಅದರ ಫಲಾನುಭವಿಗಳು ನೀವೇ. ಅದರಿಂದಾಗಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಸೊ ಏನೇ ಮಾರ್ಗದರ್ಶನ ಬೇಕಿದ್ರು ನಮ್ಮ ಸಂಸ್ಥೆಗೆ ಬನ್ನಿ ಅಂತ ಕೇಳಿ. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ, ನಾನು ಅದನ್ನೊಂದು ಆ್ಯಡ್ ಮಾಡ್ತಾ ಇದ್ದೆ, ಬಹುಶಃ SI ಆಗಬೇಕು ಅಂತ ಹೇಳ್ತಾ ಇದ್ರಿ. ನಮ್ಮೂರಿನವರೇ ಇಲ್ಲಿಯೇ ಕೆಲಸ ಮಾಡಿದ ಒಬ್ಬರು SI ನಿಮ್ಮ ಸಂಸ್ಥೆಗೆ ಬಂದು ಪರೀಕ್ಷೆನ ಮಾಡಿ ಅಲ್ವಾ, ಅದನ್ನೊಂದು ಹೇಳಿ. ಅವರು ಬಸವರಾಜ್ ಮುದ್ದವಿ ಬಂದುಬಿಟ್ಟು ಬೆಳ್ಳಾರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದರು. 11 ಜನ ಪೊಲೀಸ್ನವರು ನಮ್ಮ ಹತ್ರ ಸಬ್ ಇನ್ಸ್ಪೆಕ್ಟ್ರಿಗೆ ತರಬೇತಿ ಪಡ್ಕೋತಾ ಇದ್ರು. ನಮ್ಮ ಇವರು ಈಗ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನಲ್ಲಿ ಇವರು ಆಂಜನೇಯ ರೆಡ್ಡಿ ಇದ್ದಾರೆ, ಬೆಳ್ಳಾರೆ ಈರಯ್ಯ ಸರ್ ಇದ್ದಾರೆ, ಮತ್ತು ಇಲ್ಲಿ ಸಂತೋಷ್ ಅವರಿದ್ದಾರೆ. ಅವರೆಲ್ಲ ಸ್ವಲ್ಪ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಇವರು ಏನಂತ ಹೇಳಿದ್ರೆ, ನೈಟ್ ಶಿಫ್ಟ್ ಇದ್ದರೆ 112 ಎಲ್ಲ ನೈಟ್ ಶಿಫ್ಟ್ ಇದ್ದರೆ ಪಾಪ ನೈಟ್ ಎಲ್ಲ ಡ್ಯೂಟಿ ಮಾಡ್ಕೊಂಡು ಮಾರ್ನಿಂಗ್ ಓಡ್ಕೊಂಡು ಬರೋರು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು. ಯಾಕಂದರೆ ನಾನೇ ಗೆಲ್ಲಿಸಿದ್ದೇನೆ ಅಂತ ಹೇಳೋದಿಲ್ಲ, 50% ಅವರ ಹಠ ಕೂಡ ಇತ್ತು ಅದರ ಹಿಂದೆ. ಅವ್ರು ಹೇಳಿದ್ದಿಷ್ಟೇ ಫಸ್ಟ್ ದಿನ ಬಂದು, ಸರ್ ನಾನು ಬೆಳ್ಳಾರೆ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಆಗಿದ್ದೀನಿ, ಬಸವರಾಜ್ ಅಂತ ಸರ್, ನನಗೆ ಕೋಚಿಂಗ್ ಬೇಕು ಸರ್, ನಿಮ್ಮ ಮಾರ್ಗದರ್ಶನ ಬೇಕು ಸರ್. ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಾನು ಮದುವೆ ಆಗಬೇಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಮದುವೆ ಆಗೋದು ಅಂತ. ಒಂದೇ ಒಂದು ಪಾಯಿಂಟ್ ನನಗೆ ಬೇಕಾಗಿದ್ದು. ನನಗೆ ಏನಾಗಿದೆ ಗೊತ್ತಾ ಸರ್, ನಾನು ಎಲ್ಲ ನೋಡಿ ಸ್ಪೋಕನ್ ಇಂಗ್ಲೀಷ್ ಇಲ್ಲಿ ಫ್ರೀ, ಕಂಪ್ಯೂಟರ್ ಫ್ರೀ ಕೊಡ್ತೇನೆ, ಗ್ರೌಂಡ್ ಪ್ರಾಕ್ಟೀಸ್ ಫ್ರೀ ಕೊಡ್ತೇನೆ. ಯಾಕೆ ಫ್ರೀ ಕೊಡ್ತಾನೆ ಅಂದರೆ, ನನ್ನಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಸ್ವಲ್ಪ, ನನಗೆ ಇಲ್ಲಿ ಏನಾಗಿದೆ ಅಂದರೆ ಹಠ ಹಿಡಿದು ಬರುವವರ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ನನಗೆ ಅಂಥ ಮಕ್ಕಳು ಸಿಕ್ಕಿದ್ರೆ ನಾವು ಬಿಡೋದೇ ಇಲ್ಲ. ನಾನು ಹೇಳಿದೆ, ನನಗೆ ₹1 ಕೊಡಬೇಡ, ನಾನು ಗೆಲ್ಲಿಸಿಕೊಡ್ತೇನೆ, ಗೆಲ್ಲಿಸಿಕೊಡೋ ಜವಾಬ್ದಾರಿ ನಂದು, ಹಠ ಮಾಡು ಅಷ್ಟೇ ಅಂತ ನಾವು ಕೇಳಿದ್ವಿ. ಸರ್ ಅದಕ್ಕೆ ಸರಿಯಾಗಿ ಅವರು ನಮ್ಮ ತರಬೇತಿಗಳನ್ನು ಇದು ಮಾಡಿಕೊಂಡು, ಒಂದು ಸರ್ತಿ ನಿಮ್ಗೆ ಗೊತ್ತಿರ್ಬೋದು 545 ಸ್ಕ್ಯಾಮ್ ಆಗಿ ಆ ಎಕ್ಸಾಮ್ ಇದಾಯಿತು. ಆದರೆ 2ನೇ ಎಕ್ಸಾಮ್ ಬರುವಾಗ ಅವರು ಮತ್ತೆ ನಮ್ಮ ಹತ್ರ ಒಂದು 10-12 ದಿನ ನಮ್ಮ ಹತ್ರ ಕೋಚಿಂಗ್ ತಗೊಂಡು ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿ, ಮೊನ್ನೆ ಮೈಸೂರಿನಲ್ಲಿ ಪಥಸಂಚಲನದಲ್ಲಿ ಕೂಡ ಸರ್ ನನ್ನ ಏನು ಅಪ್ಪ ಅಮ್ಮ ಬರ್ತಾ ಇಲ್ಲ ಸರ್, ಅವರಿಗೆ ಆಗ್ತಾ ಇಲ್ಲ, ಬಟ್ ನೀವಂತೂ ಬರಲೇಬೇಕು ಅಂತೇಳಿ ನನಗೆ ಅವತ್ತು ನಾನು ಕೂಡ ಹೋಗಿದ್ದೆ, ಅವರಿಗೆ ಶುಭವನ್ನು ಹಾರೈಸಿ ಬಂದೆ. ನನಗೆ ಖುಷಿಯಾಗಿದ್ದೆ ಏನಂತ ಹೇಳಿದರೆ, ನಾನು ಯೂನಿಫಾರ್ಮ್ ಹಾಕಿದಷ್ಟೇ ಖುಷಿಯನ್ನು ನಾನು ಪಟ್ಟಿದ್ದೇನೆ. ನಾನು ಅಂದ್ಕೊಂಡಿಲ್ಲ ನನ್ನ ಜೀವನದಲ್ಲಿ ನಾನೊಬ್ಬ ಗುರುವಾಗ್ತೇನೆ, ಶಿಕ್ಷಣ ವ್ಯವಸ್ಥೆಗೆ ಬರ್ತೇನೆ ಅಂತೇಳಿ. ಸೊ ಒಟ್ಟು ಸಕ್ಸಸ್ಫುಲ್ ಲೈಫು ಅವ್ರದ್ದು ಅಷ್ಟೇ. ಈಗ ಮದುವೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅದನ್ನೊಂದು ನಾನು ಮೆನ್ಷನ್ ಮಾಡಲೇಬೇಕಿತ್ತು. ಇಂಥ ಹಠ ಇದ್ದರೆ ಖಂಡಿತ ಎಲ್ಲರೂ ಕೂಡ ಸಕ್ಸಸ್ ಆಗ್ಬೋದು. ವೀಕ್ಷಕರೇ, ನಮ್ಮೊಂದಿಗೆ ಸುಳ್ಯ TAPSFನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಜಯರಾಮ ದೇರಪ್ಪಜ್ಜನ ಮನೆಯವರು ಕೂಡ ಇದ್ದಾರೆ. ಈ ಸಂಸ್ಥೆ ಹಿತೈಷಿ ಮತ್ತು ಈ ಸಂಸ್ಥೆ ಈ ಸುಳ್ಯಕ್ಕೆ ಬರಬೇಕಿದ್ರೆ ಅವರು ಕೂಡ ಒಂದು ಕಾರಣ ಅಂತ ಭಾಗ್ಯಶ್ರೀಗಳು ಹೇಳ್ತಾ ಇದ್ರು. ಹೌದಾ? ನಮಸ್ಕಾರ. ನಮಸ್ತೆ. ಅದೇ, ಈಗ ನಿಜ ಹೇಳಬೇಕಾದ್ರೆ ಭಾಗ್ಯಶ್ರೀಗಳು ಹೇಳುವಂಥದ್ದು ಅವರ ದೊಡ್ಡತನ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ರೀತಿಯಲ್ಲಿ ಸರಿ ಅಂತ ಹೇಳ್ಬೋದು. ಯಾಕಂದರೆ ಮೊದಲಿಗೆ ನಾನು ಉದಾಹರಣೆ ನಿಮ್ಮ ಸುದ್ದಿ ಬಿಡುಗಡೆಯಲ್ಲಿ
ಪುತ್ತೂರಲ್ಲಿ ಬಂದಿರತಕ್ಕಂಥ ಒಂದು ಆ್ಯಡನ್ನು ನೋಡಿದೆ. ಅದೇ ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಟೈಮಲ್ಲಿದ್ದೆವು. ನಮಗೂ ಕೂಡ ರೋಗಿ ಬಯಸಿದ್ದು ಹಾಲು ವೈದ್ಯ ಕೊಟ್ಟದ್ದು ಹಾಲು ಎನ್ನುವಂಥ ರೀತಿಯಲ್ಲಿ ಆಗಿತ್ತು. ನಮಗೂ ಕೂಡ ಸುಳ್ಯಕ್ಕೆ ಒಂದು ರೀತಿಯ ಒಂದು ಒಳ್ಳೆಯದಾಗಿರ್ತಕ್ಕಂಥ ನಾವು ಕೇಳಿಪಟ್ಟಿದ್ದೇವೆ. ಮಂಗಳೂರು ಅಥವಾ ಪುತ್ತೂರು ಅಥವಾ ಬೇರೆ ಕಡೆಗಳಲ್ಲಿ ವಿದ್ಯಾಮಾತಾ ಹೆಸರನ್ನು ಕೇಳಿಕೊಟ್ಟಿದ್ದೇವೆ. ಅದೇ ರೀತಿ ಬೇರೆ ಬೇರೆ ಜಾಬ್ ಓರಿಯೆಂಟೆಡ್ ಸಂಬಂಧಪಟ್ಟಂಥ ಕೋರ್ಸ್ ಮಾಡ್ತಕ್ಕಂಥ ತರಬೇತಿ ನೀಡ್ತಕ್ಕಂಥ ಸಂಸ್ಥೆಗಳನ್ನು ನಾವು ಕೇಳಿಪಟ್ಟಿದ್ದೇವೆ. ಅಂಥದ್ದೊಂದು ಸುಳ್ಯಕ್ಕೆ ಅವಶ್ಯಕತೆ ಇದ್ದು ಅಂತ ಹೇಳುವಂಥದ್ದು ಒಬ್ಬ ವಿದ್ಯಾವಂತನಾಗಿ ನನ್ನ ಗಮನದಲ್ಲಿ ಕೂಡ ಇತ್ತು. ಅದು ನಮ್ಮ ಆಶಯ ಕೂಡ. ಸರಿಯಾಗಿ ಅದೇ ಈ ಮೊದಲೇ ಹೇಳಿದಾಗೆ ನಿಮ್ಮ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾನೇ ಭಾಗ್ಯಶ್ರೀ ಅವರಿಗೆ ಕಾಲ್ ಮಾಡಿ, ನೀವು ಯಾಕೆ ಸುಳ್ಯದಲ್ಲಿ ಇದನ್ನು ತೆರೀಬಾರ್ದು, ನಾವು ನಮ್ಮ ಒಂದು ಹೊಸ ಬಿಲ್ಡಿಂಗನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ವತಿಯಿಂದ, ಆದ ಕಾರಣ ಅದರಲ್ಲಿ ನಿಮಗೆ ಬೇಕಾದ ಹಾಗೆ ನಾವು ಮಾಡಿಸ್ಕೊಡ್ತೇವೆ ಅಂತೇಳಿ ಅವರಿಗೆ ಹೆಚ್ಚು ಒತ್ತಾಸೆಯನ್ನು ನೀಡಿದ್ದು ಕೂಡ ಹೌದು. ಅದೇ ಪ್ರಕಾರ ಅವರೊಂದು ಸಲ ಬಂದು ಮೀಟ್ ಮಾಡಿದಾಗ ಅವರಿಗೆ ಇಷ್ಟೇ ಸ್ಕ್ವೇರ್ ಫೀಟ್ ಬೇಕು, ಇದೇ ರೀತಿ ಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಇಡೀ ಕಟ್ಟಡವನ್ನು ಅವರ ಈ ಒಂದು ಫರ್ಮ್ ವಿದ್ಯಾಮಾತಾ ಅಕಾಡೆಮಿ ಎನ್ನುವಂಥದ್ದು ಏನಿದೆ ಅದು ಸುಳ್ಯಕ್ಕೆ ಬರಬೇಕೆನ್ನುವಂಥ ಆಶಯದಿಂದ ನಾವು ಅದನ್ನು ತರಿಸಿಕೊಂಡಿದ್ದೇವೆ. ಅವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನ ಮಾಡಿಕೊಟ್ಟಿದ್ದೇವೆ. ಆರಂಭ ಆಯಿತು, ಒಂದಷ್ಟು ಸಮಯ ಕೂಡ ಆಗಿದೆ. ಹೇಗೆ ಇಲ್ಲಿನ ಬದಲಾವಣೆಯನ್ನು ಹೇಗೆ ಗಮನಿಸಿದ್ದೀರಿ? ಬದಲಾವಣೆಗಳು ಅಂತ ಹೇಳಿದರೆ ಒಂದಷ್ಟು ಸಮಯ ಕಳೆದ ನಂತರ ನಾನು ಸ್ವತಃ, ಯಾಕೆ ಅಂತ ಹೇಳಿದರೆ ನಮ್ಮ ಸಂಕೀರ್ಣದಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಫರ್ಮ್ಗಳು ಒಳ್ಳೆ ರೀತಿಯಲ್ಲಿ ಸಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಲಾಷೆ, ಇದು ಸಹಜ ಕೂಡ. ಸೊ ನಾನು ವಿದ್ಯಾಮಾತಾದ ಅಕಾಡೆಮಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಭಾಗ್ಯಶ್ರೀಗಳಲ್ಲಿ ಒಂದು ಸಲ ಕೇಳಿದ್ದೆ, ಸ್ವಲ್ಪ ಸುಳ್ಯದ ಜನ ನೀವು ಇಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಿ, ಪತ್ರಿಕಾ ಪ್ರಚಾರ ಕೊಡ್ತಾ ಇದ್ದೀರಿ, ಆದರೂ ಕೂಡ ನನಗೆ ಅನಿಸಿದಾಗೆ ಒಂದು ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಬೇಕಾಗ್ತದೆ ಅಂತಕ್ಕಂಥ ವಿಚಾರನ ಒಂದು ಸಲ ಅವ್ರ ಹತ್ರ ನಾನು ಹಂಚಿಕೊಂಡಿದ್ದೆ. ಆವಾಗ ಭಾಗ್ಯಶ್ರೀಗಳು ಒಂದು ನೋವನ್ನು ತೋಡಿಕೊಂಡ್ರು. ನಾನು ಯಾವುದೇ ಹಣಕಾಸಿನ ಉದ್ದೇಶಕ್ಕಾಗಿ ಈ ಸಂಸ್ಥೆಯನ್ನು ಬೆಳೆಸಿದ್ದಿಲ್ಲ, ಬಟ್ ಸರಿ ಯಾವುದೋ ಒಂದು ಹಂತಕ್ಕೆ ಹೋದ ನಂತರ ಹಣ ತನ್ನಂತಾನೆ ಬರ್ತದೆ. ಅದು ಆರಂಭಿಕ ಹಂತದಲ್ಲಿ ಕಷ್ಟ ನಷ್ಟ ಅನುಭವಿಸಿದ್ರು ಕೂಡ ನಾನು ಪ್ರಾರಂಭ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೆ. ಆದರೆ ಸುಳ್ಯದ ಜನತೆಗೆ ಆ ರೀತಿಯ ಒಂದು ಮಕ್ಕಳಿಗೆ BA ಮಾಡಿಸ್ಬೇಕು, ಡಿಗ್ರಿ ಮಾಡಿಸ್ಬೇಕು, ಡಾಕ್ಟ್ರು ಮಾಡಿಸ್ಬೇಕು ಇಂಥ ಅಭಿಲಾಷೆ ಇದೆ ಹೊರತುಪಡಿಸಿ ಅವರಿಗೆ ಒಂದು ಜಾಬ್ ಓರಿಯೆಂಟೆಡ್ ಆಗಿ ನಾವು ವಿದ್ಯೆಯನ್ನು ಯಾವ ರೀತಿ ಪಡ್ಕೊಳ್ಬೋದು, ಯಾವ ರೀತಿ ಯಾವ ಆ್ಯಂಗ್ಲಲ್ಲಿ ಹೋಗ್ಬೋದು ಅಂತಕ್ಕಂಥ ಒಂದು ಕಾಳಜಿ ಅಥವಾ ಆ ರೀತಿ ಅವರಿಗೆ ಅರಿವಿಲ್ಲ ಅಂತೇಳಿ ನನಗೆ ಅನಿಸ್ತದೆ. ಅದನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಸುಳ್ಯದವರು ಭಾಳಷ್ಟು ಮಾಡಿದರೆ, ಪತ್ರಿಕೆಗಳು ಕೂಡ ಎಲ್ಲ ಸೇರ್ಪಡೆಗೊಂಡ್ರೆ ನಮ್ಮ ಸಂಸ್ಥೆ ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ಹುಮ್ಮಸ್ನಲ್ಲಿ ಅವರು ಇದರ ನಿಟ್ಟಿನಲ್ಲಿ ಅವರು ಕಷ್ಟ ನಷ್ಟಗಳಿದ್ದರೂ ಕೂಡ ಈ ಸಂಸ್ಥೆಯನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಂದರಲ್ಲಿ ಎರಡು ಮಾತಿಲ್ಲ. ಪ್ರಿಯ ವೀಕ್ಷಕರು, ನಾವೊಂದು ಈ ಮಾತುಕತೆ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಾಗ ಒಂದಷ್ಟು ಪೋಷಕರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಎಲ್ಲಿಂದ ಬರ್ತಾರೆ? ನಾವು ಬೆಳ್ಳರಿಂದ ಬರ್ತಾ ಇದ್ದೇವೆ. ಹೇಳಿ, ಯಾವ ಉದ್ದೇಶಕ್ಕೆ ಬರ್ತಾರೆ? ನನ್ನ ಹೆಸರು ಭಾರತಿ ಅಂತೇಳಿ, ಇವನು ನನ್ನ ಮಗ ಮಾನಿತ್ ಅಂತ. ಇವನು ಈಗ ಫಸ್ಟ್ PU ಆಗಿ ಈಗ ಸೆಕೆಂಡ್ PU ಸ್ಟಡಿ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಅಂದರೆ ಕ್ಲಾರಿಫೈ ಆಗಲಿಲ್ಲ, ಅಂದರೆ PU ಆದಮೇಲೆ ನಾನು ಏನು ಮಾಡೋದು. ಹಾಗೆ ಅವನು ಸ್ವಲ್ಪ ಯೋಚನೆ ಇಟ್ಕೊಂಡಿದ್ದಾನೆ, ನಾನು ಈ ಥರ ಹೋಗ್ತೇನೆ. ಆದರೆ ನಮಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅವನು ಮಾಡುವ ಕೋರ್ಸ್ ಬಗ್ಗೆ. ಹಾಗೆ ಅದರ ಬಗ್ಗೆ ನಮಗೆ ವಿದ್ಯಾಮಾತಾ ಅಕಾಡೆಮಿ ಬಗ್ಗೆ ತುಂಬ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಅವರಲ್ಲಿ ಸ್ವಲ್ಪ ಕೇಳಿಕೊಂಡು ಅವನನ್ನು ಅಂದರೆ ಅವನು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮುಂದೆಗೆ ಏನು ಮಾಡೋದು ಅಂತ ಅವನ ಕ್ಯಾರಿಯರನ್ನು ಲೀಡ್ ಮಾಡಲಿಕ್ಕೋಸ್ಕರ ನಾವು ಅವರಲ್ಲಿ ಅನುಭವ ಕೇಳ್ಕೊಳ್ಳಿಕ್ಕಾಗಿ ಬಂದಿದ್ದೇವೆ. ಪ್ರಿಯ ವೀಕ್ಷಕರೇ, ಇದು ವಿದ್ಯಾಮಾತಾದ ವಿಶೇಷತೆ, ಭಾಗ್ಯಶ್ರೀಗಳ ವಿಶೇಷತೆ. ಖಂಡಿತವಾಗಿ ಅವರು ಹೇಳಿದ ಮಾತುಗಳು ಅದು ನಮ್ಮ ಸಮಾಜಕ್ಕೂ ಒಂದು ಪಾಠ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಒಳ್ಳೆಯದಾಗಲಿ. ಈ ಒಂದು ವಿದ್ಯಾಮಾತಾ ಅಕಾಡೆಮಿಯ ಈ ಸುಳ್ಯ ಕಚೇರಿಯಿಂದ ಸುದ್ದಿ ಬಳಗದ ಪ್ರಜ್ಞಾ ಎಸ್ ನಾರಾಯಣ ಚರ್ಪಾಡಿ ಮತ್ತು ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳಕ ಜೊತೆ ನಾನು ಧ್ರುವ ಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ.